ನೀನೊಲಿದರೆ ಕೊರಡು ಕೊನರುವುದಯ್ಯ, ನೀನೊಲಿದರೆ ಬರಡು ಹಯನಾಗುವುದಯ್ಯ. ನೀನೊಲಿದರೆ ವಿಷವೆಲ್ಲವೂ ಅಮೃತವಾಗುವುದಯ್ಯ. ನೀನೊಲಿದರೆ ಸಕಲ ಪದಾರ್ಥಗಳು ಇದರಲ್ಲಿಪ್ಪವು ಕೂಡಲ ಸಂಗಮ ದೇವ. ನಿನ್ನೆ ಪ್ರಾರಂಭ ಮಾಡಿದು ಪ್ರಕೃತಿ ನಮ್ಮನ್ನು ಎದುರಿಸ್ತು. ಜನಗಳಿಗೆ ಬರುವ ಸಂದರ್ಭದಲ್ಲೇ ಅದು ಭಯವನ್ನ ಹುಟ್ಟಿಸಿ ಬಿಡ್ತದೆ, ಹೋಗೋರಿಗೂ ಸಹ ಭಯ ಆಗ್ಬಿಡ್ತದೆ. ನೆನೆ ಬಹಳ ವಿಷಯವನ್ನ ಪ್ರತಿಪಾದನೆ ಮಾಡಲಿಕ್ಕೆ ತೆಗೆದುಕೊಂಡಿದ್ದೆ. ಈ ಪ್ರವಚನ ಅನ್ನೋದು ಇರುತ್ತಲ್ರಿ, ಬಹಳ ಒಂದು ಸಲ ಸರಣಿಯಲ್ಲಿ ಸಿಕ್ತು ಅದು ತಗೊಳ್ಳುತ್ತದೆ. ಇಲ್ಲ ಅಂದ್ರೆ ಅದು ಮಾರನೇ ದಿವಸಕ್ಕೆ ಅದು ನಮ್ಮನ್ನ ಪಿಕ್ ಮಾಡೋದಿಲ್ಲ. ಅದು ಬಸವ ಭಾರತ ಅನ್ನತಕ್ಕಂಥ ಶಬ್ದವನ್ನೇ ಇಟ್ಟುಕೊಂಡಿದ್ದೇವೆ. ಈ ಶಬ್ದವನ್ನ ಕುರಿತು ನಾವು ಭಾರತ ಅಂದ್ರೆ ಏನು ಅಂತ ನಾವು ಚೆನ್ನಾಗಿ ಗಮನಿಸಬೇಕು. ನೆನೆ ಸಿದ್ದೇ ಪುರಾಣಿಕ್ ಅವರ ಒಂದು ವಚನವನ್ನು ನಾನು ಉಲ್ಲೇಖ ಮಾಡಿದೆ. ಕರ್ನಾಟಕ ಅಂದ್ರೆ ಅದು ಸಂಕ್ಷಿಪ್ತ ಭಾರತ. ಕಾರಣ, ಭಾರತ ದೇಶದೊಳಗಡೆ ಕರ್ನಾಟಕ ಬಹಳ ವಿಭಿನ್ನವಾದಂತ ಒಂದು ರಾಜ್ಯ ಇದೆ. ಅದಕ್ಕೆ ನಾನು ಬಸವ ಭಾರತ ಅಂತ ಹೇಳಿದ್ದೇನೆ. ಬೇರೆ ಜಿಲ್ಲೆಗಳಿಗೂ ಬೀದರ್ ಜಿಲ್ಲೆಗೂ ಸ್ವಲ್ಪ ವ್ಯತ್ಯಾಸ. ಇಡೀ ಅಖಂಡ ಭಾರತದಲ್ಲಿ ಎಲ್ಲಾ ರಾಜ್ಯಗಳಿಗಿಂತಲೂ ಭಿನ್ನವಾಗಿರ್ತಕ್ಕಂಥ ರಾಜ್ಯ ಕರ್ನಾಟಕ ರಾಜ್ಯ. ಕರ್ನಾಟಕಕ್ಕೆ ತನ್ನದೇ ಆದಂಥ ವಿಶೇಷತೆ ಇದೆ, ಘನತೆ ಗೌರವವಿದೆ. ಕರ್ನಾಟಕ ಅನ್ನತಕ್ಕಂಥದ್ದು ಇಡೀ ಜಗತ್ತಿಗೆ ಬಹಳ ಅಪರೂಪವಾದಂಥ ಒಂದು ರಾಜ್ಯ ಇದೆ. ಈ ರಾಜ್ಯವನ್ನ ಕೇವಲ ಒಂದು ಕರ್ನಾಟಕದ ಭೂಪಟದೊಳಗಡೆ ಗುರುತಿಸಲಿಕ್ಕೆ ಸಾಧ್ಯ ಇದೆ. ಏನಿದು? ನಮಗೆ ಬಹಳ ಅಭಿಮಾನ ಇರಬೇಕು. ಈ ಸಂಕ್ಷಿಪ್ತ ಭಾರತ, ಕರ್ನಾಟಕ ಅಂದ್ರೆ ಸಂಕ್ಷಿಪ್ತ ಭಾರತ. ಎಷ್ಟರ ಮಟ್ಟಿಗೆ ಇದೆ ಈ ಭಾರತ ಅನ್ನತಕ್ಕಂಥದ್ದು ಕರ್ನಾಟಕದಲ್ಲಿ ನೋಡಿದ್ರೆ, ನೀವು ಎಲ್ಲಾ ರಾಜ್ಯಗಳನ್ನು ತಿರುಗಾಡಿಕೊಂಡು ಬನ್ನಿ. ಇಡೀ ದೇಶದ ಎಲ್ಲ ರಾಜ್ಯಗಳನ್ನು ತಿರುಗಾಡಿಕೊಂಡು ಬನ್ನಿ. ನೀವು ಕಾಶ್ಮೀರದಿಂದ ಕನ್ಯಾಕುಮಾರಿಯವರೆಗೆ ಬನ್ನಿ, ಪೂರ್ವದಿಂದ ಪಶ್ಚಿಮದವರೆಗೆ ಹೋಗ್ರಿ, ಉತ್ತರದಿಂದ ದಕ್ಷಿಣದ ಕಡೆಗೆ ಬನ್ನಿ. ಭಾರತದೊಳಗೆ ಎಲ್ಲಾ ರಾಜ್ಯಗಳ ವಿಚಾರಧಾರೆಗಳು ನಮಗೆ ಬೇಡ. ಸ್ವಲ್ಪ ಸಂಕ್ಷಿಪ್ತವಾಗಿ ನಮ್ಮ ನೆರೆಹೊರೆಯ ರಾಜ್ಯಗಳ ವಿಚಾರವನ್ನೇ ನಾವು ಗಮನದಲ್ಲಿ ಇಟ್ಟುಕೊಳ್ಳೋದಾದ್ರೆ, ನೀವು ಆಂಧ್ರಕ್ಕೆ ಹೋಗ್ರಿ, ಆಂಧ್ರದಲ್ಲಿ ಸಿಗುವಂತಹ ಜನಾಂಗದವರು ಮತ್ತು ಅಲ್ಲಿ ದೊರೆಯುವಂತಹ ವ್ಯವಸ್ಥೆಗಳು ಇವತ್ತಿಗೂ ಸಹ ಜನರು ಅಜ್ಞಾನದಲ್ಲೇ ತೊಳಲಿತ್ತಿರ್ತಕ್ಕಂಥದನ್ನು ನಾವು ಕಾಣುತ್ತೇವೆ. ದೇವರ ನಾಡು ಅನ್ನತಕ್ಕಂತಹ ನೀವು ಕೇರಳದ ನಾಡಿಗೆ ಹೋದರೂ ಸಹ, ವಿದ್ಯಾವಂತರ ಕ್ಷೇತ್ರವಾಗಿದ್ದರೂ ಸಹ
ಅಲ್ಲಿಯೂ ಸಹ ಧರ್ಮ ಮತ್ತು ದೇವರ ವಿಚಾರದಲ್ಲಿ ಇನ್ನು ಮೂಢನಂಬಿಕೆ ಅಂಧಾನುಕರಣೆಯನ್ನೇ ಕಾಣುತ್ತೇವೆ ನಾವು. ತಮಿಳುನಾಡು ರಾಜ್ಯಕ್ಕೆ ಹೋದರೂ ಸಹ ನಾವು ಬಹಳ ಮುಖ್ಯವಾಗಿ ಅದನ್ನೇ ಕಾಣುತ್ತೇವೆ ನಾವು. ಆದರೆ ಕರ್ನಾಟಕ ಯಾಕೆ ಭಿನ್ನ? ಕರ್ನಾಟಕ ಯಾವ ಕಾರಣಕ್ಕಾಗಿ ಭಿನ್ನ? ಕರ್ನಾಟಕ ಯಾವ ವ್ಯವಸ್ಥೆಗಾಗಿ ಭಿನ್ನ ಅನ್ನತಕ್ಕಂಥದನ್ನು ನಾವು ನೋಡಬೇಕು. ಯಾಕೆ ಹೇಳಿದ್ರು ಸಿದ್ದಯ್ಯ ಪುರಾಣಿಕರವರು ಇದು ಸಂಕ್ಷಿಪ್ತ ಭಾರತ ಅಂತ? ಯಾವ ಉದ್ದೇಶದಿಂದ ಹೇಳಿದ್ರು? ಕರ್ನಾಟಕ ಅನ್ನತಕ್ಕಂತಹ ನಾಡಿದೆಯಲ್ಲ, ಬಹಳ ಅಪರೂಪವಾದಂಥ ರಾಜ್ಯ ಇದು. ನೀವು ನೋಡಬೇಕು, ಈ ದೇಶದೊಳಗಡೆ ಅನೇಕ ರೀತಿಯ ದಾರ್ಶನಿಕರ ಜನನ ಆಗಿದೆ. ಕಾಶ್ಮೀರದಿಂದ ಕನ್ಯಾಕುಮಾರಿಯವರೆಗೂ ನಾವು ನೋಡ್ತೇವೆ. ಕಾಶ್ಮೀರದಲ್ಲಿ ಭಕ್ತಿ ಪರಂಪರೆಯ ಚಳುವಳಿಯನ್ನು ಒಳಗೊಂಡಿರ್ತಕ್ಕಂತಹ ಶೈವ ಪರಂಪರೆ ಇದ್ದರೂ ಸಹ ಅಲ್ಲಿ ಬಹಳ ದೊಡ್ಡ ದಲಿತ ಚಳುವಳಿಯನ್ನು ಮಾಡಿರ್ತಕ್ಕಂಥ ಭಕ್ತಿ ಪರಂಪರೆಯ ಲಲೇಶ್ವರಿಯನ್ನು ನೋಡ್ತೇವೆ ನಾವು. ಲಲೇಶ್ವರಿ ಅಂತ ಆಗಿ ಹೋಗಿದ್ದಾಳೆ. ಬಹಳ ಅಪರೂಪವಾದಂಥ ಭಕ್ತಿ ಚಳುವಳಿಯನ್ನು ಮಾಡಿದಂಥ ಹೆಣ್ಣು ಮಗಳು ಆಕೆ. ನೀವು ಹೀಗೆ ಕೆಳಗಡೆ ಹೀಗೆ ಬರ್ತಾ 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 ಮಹಾರಾಷ್ಟ್ರಕ್ಕೆ ಬಂದ್ರೆ ಮಹಾರಾಷ್ಟ್ರದಲ್ಲಿ ಬಹಳ ಅತಿ ಅದ್ಭುತವಾದಂತಹ ಭಕ್ತಿ ಪರಂಪರೆಯನ್ನು ನಾವು ನೋಡುತ್ತೇವೆ. ತುಕಾರಾಮ್ ಇದ್ದಾರೆ, ಜ್ಞಾನೇಶ್ವರವರಿದ್ದಾರೆ, ಮೀರಾಬಾಯಿ ಇದ್ದಾಳೆ. ಅಪರೂಪವಾದಂತಹ ಭಕ್ತಿ ಚಳುವಳಿಯನ್ನು ಮಾಡಿರ್ತಕ್ಕಂಥವ್ರು ನಾವು ನೋಡ್ತೇವೆ. ಆಂಧ್ರಕ್ಕೆ ಬಂದರೂ ಸಹ ಆಂಧ್ರದಲ್ಲಿಯ ಭಕ್ತಿ ಚಳುವಳಿಯನ್ನು ನಾವು ನೋಡ್ತೇವೆ. ಆಂಡಳನ ನೋಡ್ತೇವೆ. ಅನೇಕ ರೀತಿಯಲ್ಲಿ ಇರ್ತಕ್ಕಂಥ ಭಕ್ತಿ ಚಳುವಳಿಯನ್ನು ನೋಡ್ತೇವೆ ನಾವು. ತಮಿಳುನಾಡಿಗೆ ಬಂದರೆ ಅವ್ವೆಯಾರಿದ್ದಾಳೆ, ತಿರುವಳ್ಳರ್ ಇದ್ದಾರೆ. ಕೇರಳಕ್ಕೆ ಬಂದರೆ ಬಹಳ ದೊಡ್ಡ ವೈಚಾರಿಕತೆಯ ನೆಲೆಬೀಡಾಗಿರ್ತಕ್ಕಂತಹ ನಾರಾಯಣ ಗುರುರ ಪರಂಪರೆಗಳಿದೆ ನಮಗೆ. ಈ ಕರ್ನಾಟಕ ಅನ್ನತಕ್ಕಂಥದ್ದು ಇಡೀ ಭಾರತಕ್ಕೆ ಅತಿ ಅದ್ಭುತವಾದಂತಹ ಸಾಮಾಜಿಕದ ಜೊತೆಯಲ್ಲಿ ಧಾರ್ಮಿಕ ಕ್ಷೇತ್ರವಾಗಿ ಪರಿಣಮಿಸಿತು. ಕರ್ನಾಟಕ ಬಹಳ ಭಿನ್ನವಾಗಿ ಪರಿಣಮಿಸಿತು. ಕರ್ನಾಟಕ ಎಷ್ಟು ಭಿನ್ನವಾಗಿ ಪರಿಣಮಿಸಿತು ಕರ್ನಾಟಕ ಅಂದ್ರೆ, ಇಡೀ ದೇಶದಲ್ಲಿ ಬಂದಿರತಕ್ಕಂಥ ಎಲ್ಲ ದಾರ್ಶನಿಕರನ್ನ ಬಹಳ ಅಪರೂಪದಿಂದ ಹಿಂಬಿಟ್ಟುಕೊಂಡಂತಹ ಕ್ಷೇತ್ರ ಯಾವುದಾದ್ರಿದ್ರೆ ಕರ್ನಾಟಕ. ರಾಮಾನುಜಾಚಾರ್ಯರಿಗೂ ಆಶ್ರಯ ಕೊಟ್ಟಿರ್ತಕ್ಕಂಥದ್ದು ಕರ್ನಾಟಕ. ತಮಿಳುನಾಡಿನಿಂದ ಬಂದಂತ ರಾಮಾನುಜಾಚಾರ್ಯರಿಗೂ ಆಶ್ರಯ ಕೊಟ್ಟಿರ್ತಕ್ಕಂಥದ್ದೇ ಕರ್ನಾಟಕ. ಮಧ್ವಾಚಾರ್ಯರು ಹುಟ್ಟಿದ್ದು ಕರ್ನಾಟಕದಲ್ಲಿ. ಶಂಕರಾಚಾರ್ಯರು ಕೇರಳದ ಕಾಲಡಿಯಲ್ಲಿ ಹುಟ್ಟಿದರೂ ಸಹ ಸಂಪೂರ್ಣವಾಗಿ ದಕ್ಷಿಣಾಮಯ ಅನ್ನತಕ್ಕಂತಹ ಶೃಂಗೇರಿ ಪೀಠವನ್ನು ಸ್ಥಾಪನೆ ಮಾಡಿ ಅದ್ವೈತ ಸಾಮ್ರಾಜ್ಯವನ್ನು ಪ್ರಚಾರ ಮಾಡಿರ್ತಕ್ಕಂಥದ್ದು ಕರ್ನಾಟಕದಿಂದನೇ. ಕನಕದಾಸರು ಹುಟ್ಟಿದ್ದು ಕರ್ನಾಟಕದಲ್ಲಿ, ಪುರಂದರದಾಸರು ಹುಟ್ಟಿದ್ದು ಕರ್ನಾಟಕದಲ್ಲಿ. ಇಡೀ ದೇಶದೊಳಗಡೆ ರಾಜ ಮಹಾರಾಜರ ಜೊತೆಯಲ್ಲಿ ಅತಿ ಅದ್ಭುತವಾದಂಥ ರಾಜನಾಗಿರ್ತಕ್ಕಂತಹ ಕೃಷ್ಣದೇವರಾಯ ರಾಜನ ಕಾಲದಲ್ಲಿ ಇದೇ ಕರ್ನಾಟಕದ ಒಳಗಡೆ ಹಾದಿ ಬೀದಿಗಳಲ್ಲಿ ಮುತ್ತುರತ್ನಗಳನ್ನು ಇಟ್ಟು ವ್ಯಾಪಾರ ಮಾಡಿರ್ತಕ್ಕಂಥದ್ದು ಕರ್ನಾಟಕ ರಾಜ್ಯವೇ. ಯಾಕಿದು ಸಂಕ್ಷಿಪ್ತ ಭಾರತ? ಬಹಳ ಜನರಿಗೆ ಇತಿಹಾಸದ ಪ್ರಜ್ಞೆ ಇಲ್ರಿ. ಅದಕ್ಕೆ ಅಂಬೇಡ್ಕರ್ ಅವರನ್ನು ಮಾತನ್ನು ಹೇಳ್ತಾರೆ, ಯಾರಿಗೆ ಇತಿಹಾಸದ ಅಭ್ಯಾಸ ಇಲ್ಲ ಅವರು ಇತಿಹಾಸವನ್ನು ಸೃಷ್ಟಿಸಲಾರರು, ಇತಿಹಾಸವನ್ನು ಹಾಳು ಮಾಡುತ್ತಾರೆ. ನೀವು ಕರ್ನಾಟಕವನ್ನು ತೆರೆದು ನೋಡಬೇಕು, ಕರ್ನಾಟಕವನ್ನು ಹೀಗೆ ಬಿಚ್ಚಿ ನೋಡಬೇಕು. ಇವೆಲ್ಲರ ಮಧ್ಯದಲ್ಲಿ ಕರ್ನಾಟಕದೊಳಗಡೆ ಅತಿ ಅದ್ಭುತವಾಗಿರ್ತಕ್ಕಂಥ ಒಂದು ಭಾರತವನ್ನು ಕಟ್ಟಲಿಕ್ಕೆ ಪ್ರಯತ್ನ ಯಾರು ಪಟ್ಟರು? ಶಂಕರಾಚಾರ್ಯರು ಇದ್ರು, ಮಧ್ವಾಚಾರ್ಯರು ಇದ್ರು, ರಾಮಾನುಜಾಚಾರ್ಯರು ಇದ್ರು, ಕನಕದಾಸರಿದ್ದರು, ಅಚ್ಯುತದಾಸರಿದ್ದರು, ಕೇಶವದಾಸರು ಇದ್ದರು. ಎಲ್ಲ ಪರಂಪರೆಗಳು ಕರ್ನಾಟಕದಲ್ಲಿ ಹುಟ್ಟಿತ್ತು, ಬೆಳೆಯಿತು. ಈಗಲೂ ಇದೆ, ಅದು ಬೆಳೀತಾನೂ ಇದೆ, ಅದಕ್ಕೆ ಗೌರವವೂ ಇದೆ. ಅದು ಅತಿ ಅದ್ಭುತವಾದಂಥ ವ್ಯವಸ್ಥೆಯನ್ನು ಒಳಗೊಂಡಿದೆ. ಆದರೆ ಕರ್ನಾಟಕವನ್ನು ಸಂಕ್ಷಿಪ್ತ ಭಾರತ ಅಂತ ಯಾಕೆ ಹೇಳಬೇಕು ಅಂತ ಹೇಳಿದ್ರೆ, ಇವೆಲ್ಲವನ್ನ ಮೀರಿ ಭಾರತ ದೇಶದೊಳಗಡೆ ಬಸವಣ್ಣ ಬರುವ ಪೂರ್ವದಲ್ಲಿ ಭಾರತ ಹೇಗಿತ್ತು? ಭಾರತ ಹೇಗಿತ್ತು?
ಈ ಭಾರತವನ್ನ ಬಸವಣ್ಣ ಕಟ್ಟಬೇಕಾದ್ರೆ ಏನು ಪ್ರಯತ್ನ ಪಟ್ಟರು, ಇದು ಬಹಳ ಮುಖ್ಯವಾಗಿರ್ತಕ್ಕಂತಹ ವಿಚಾರಧಾರೆಗಳು. ಬಹಳ ಜನರಿಗೆ ಸ್ಪಷ್ಟತೆಯ ನಿಲುವಿರೋದಿಲ್ರಿ. ಸ್ವಲ್ಪ ಸ್ವಲ್ಪ ನನ್ನ ಪ್ರವಚನವನ್ನು ಕೇಳಿರ್ತಾರೆ, ಸಂಪೂರ್ಣವಾಗಿ ಪ್ರವಚನ ಕೇಳಿರುವುದಿಲ್ಲ. ಅದು ಬಹಳ ದುರ್ದೈವಿಕ ಬಾತ್. ಸಂಪೂರ್ಣವನ್ನು ಕೇಳಬೇಕು. ನಿಜವಾಗಿಯೂ ಸಹ ಬಸವಾದಿ ಪ್ರಮತರು ಭಾರತವನ್ನು ಕಟ್ಟಲಿಕ್ಕೆ ಏನು ಪ್ರಯತ್ನ ಪಟ್ಟರು, ಭಾರತ ಅನ್ನತಕ್ಕಂಥ ದೇಶವನ್ನು ಉಳಿಸಬೇಕಾದರೆ ಬಸವಾದಿ ಪ್ರಮತರ ಕೊಡುಗೆ ಏನು, ಭಾರತವನ್ನು ಕಟ್ಟಿ ಬೆಳೆಸಬೇಕು ಅಂತ ಹೇಳತಕ್ಕಂಥ ವಿಚಾರಧಾರೆಗಳನ್ನು ಒಳಗೊಂಡಿರ್ತಕ್ಕಂತಹ ಬಸವಣ್ಣನವರ ಪಾತ್ರ ಏನು, ಇದು ನಮಗೆ ಅರಿವಾಗಬೇಕು. ನಮ್ಮೆಲ್ಲರಿಗೂ ಇದು ಮುಖ್ಯವಾಗಿ ಅರಿವಾಗಬೇಕು. ನಮಗಿದು ಅರಿವಿನ ಪ್ರಜ್ಞೆ ಕೊರತೆ ಇದೆ. ಇವತ್ತು ನಮ್ಮಲ್ಲಿ ಬಹಳ ಕೊರತೆ ಇದೆ, ಬಹಳ ದೊಡ್ಡ ಕೊರತೆ ಇದೆ. ಅದರಲ್ಲಂತೂ ಲಿಂಗಾಯತರೊಳಗಡೆ ಬಹಳ ದೊಡ್ಡ ಕೊರತೆ. ಲಿಂಗಾಯತರು ಸ್ವಾಭಿಮಾನಿಗಳಿದ್ದಾರೆ, ದಾಸೋಹಿಗಳಿದ್ದಾರೆ, ಪ್ರೀತಿ ಮಾಡ್ತಾರೆ, ಆಹಾರ ಕೊಡ್ತಾರೆ, ಕಾಣಿಕೆ ಕೊಡ್ತಾರೆ, ಎಲ್ಲನೂ ಕೊಡ್ತಾರೆ. ಧರ್ಮದ ವಿಚಾರದಲ್ಲಿ ಸೋತು ಬಿಟ್ಟಿದ್ದಾರೆ. ಬಹಳ ಸೋಲನ್ನು ಕಂಡವರವರು. ಅವರಷ್ಟು ದೊಡ್ಡ ದಾಸೋಹಿಗಳನ್ನ ನಾನು ನೋಡಿಲ್ಲ, ಅವರಷ್ಟು ದೊಡ್ಡ ಹೃದಯವಂತರ ಜನಾಂಗವನ್ನೇ ನೋಡಿಲ್ಲ. ಯಾಕಂದ್ರೆ 45 ವರ್ಷ ಆಯ್ತು ಧರ್ಮ ಸ್ವೀಕರಿಸಿ. ಎಷ್ಟು ಪ್ರೀತಿ ಮಾಡ್ತಾರೆ ಲಿಂಗಾಯತರು ಅಂತ ಹೇಳಿದ್ರೆ, ಅವರಷ್ಟು ಒಳ್ಳೆಯ ಹೃದಯಗಳು ಈ ಜಗತ್ತಿನೊಳಗಡೆ ಎಲ್ಲರದು ಇರಬಹುದು. ಆದರೆ ಲಿಂಗಾಯತರ ಒಂದು ಸಹಿಷ್ಣುತೆ ಇದೆಯಲ್ಲ, ಅದು ಬಹಳ ದೊಡ್ಡ ಸಹಿಷ್ಣುತೆ ಈ ದೇಶದೊಳಗಡೆ ಅನ್ನತಕ್ಕಂಥದ್ದನ್ನು ಕಾಣಬೇಕಾಗಿರ್ತಕ್ಕಂಥದ್ದು. ಬಹಳ ದೊಡ್ಡ ಸಹಿಷ್ಣುತೆ ಅವರು. ನೋಡಿ, ಇದೇ ಕರ್ನಾಟಕದೊಳಗಡೆ 1000 ವರ್ಷದ ಹಿಂದೆ 12ನೇ ಶತಮಾನದಲ್ಲಿ, ಗಮನ ಇಡಬೇಕು, ವೇದ ಗೊತ್ತಿತ್ತು, ಆಗಮ ಗೊತ್ತಿತ್ತು, ಪುರಾಣಗಳು ಗೊತ್ತಿತ್ತು, ವಿಚಾರ ಗೊತ್ತಿತ್ತು, ಎಲ್ಲವೂ ಗೊತ್ತಿರ್ತಕ್ಕಂತಹ ಅತಿ ಅದ್ಭುತವಾದಂತಹ ಜ್ಞಾನಿ ಬಸವಣ್ಣ. ಬಸವಣ್ಣನಂತವರ ಜ್ಞಾನವನ್ನು ನೋಡೋದು ಬಹಳ ಕಷ್ಟ ನಮಗೆ, ಅವರನ್ನ ಪರೀಕ್ಷೆ ಮಾಡೋದೇ ಕಷ್ಟ ನಮಗೆ. ವ್ಯಾಸನ 18 ಪುರಾಣಗಳಲ್ಲಿ 10 ಪುರಾಣ ಶಿವಪುರಾಣ, 8 ವಿಷ್ಣು ಪುರಾಣ. ಬಸವಣ್ಣನವರಿಗೆ ವೇದ ಗೊತ್ತಿತ್ತು, ಆಗಮ ಗೊತ್ತಿತ್ತು, ಉಪನಿಷತ್ತು ಗೊತ್ತಿತ್ತು. ಎಲ್ಲ ವಿಚಾರಧಾರೆಗಳನ್ನು ಅರಗಿಸಿಕೊಂಡಂತ ಒಬ್ಬ ಬಹಳ ಅತಿ ಅದ್ಭುತವಾದಂಥ ದಾರ್ಶನಿಕ ಬಸವಣ್ಣ. ಬಹಳ ಜನರಿಗೆ ಬಸವಣ್ಣನ ಹತ್ತಿರ ಹೋಗಿ ನಿಂತು ಮಾತನಾಡೋದು ಕಷ್ಟ ರೀ, ಬಹಳ ಕಷ್ಟ. ನನಗೊಂದೊಂದು ಸಲ ಬಸವಣ್ಣನವ್ರನ್ನ ನೋಡಿಬಿಟ್ರೆ ಬಹಳ ಬೇಸರನೂ ಆಗ್ತದೆ, ದುಃಖನೂ ಆಗ್ತದೆ. ಬಸವಣ್ಣ ಕಟ್ಟಿದ ಸಾಮ್ರಾಜ್ಯವನ್ನು ಅವರ ಒಳಪಂಗಡದಲ್ಲಿರ್ತಕ್ಕಂಥ ಒಬ್ಬೊಬ್ಬರು ಶರಣರನ್ನ ಅವರವರು ಒಳಪಂಗಡದವರು ತೆಗೆದುಕೊಂಡು ಹೋದರು. ಲಿಂಗಾಯತರು ಪ್ರೀತಿ ಮಾಡೋದು ಕಡಿಮೆ ಆಗಿಬಿಡ್ತು. ನಮ್ಮಂಥ ಸ್ವಾಮಿಗಳು ಸ್ವಲ್ಪ ಡೆಡ್ಲೈನ್ ಮಾಡಿಬಿಟ್ಟು ಬಸವಣ್ಣನವರು ಒಬ್ಬರೇ ನಿಂತುಕೊಂಡಿದ್ದಾರೆ. ಯಾರು ತಗೊಂಡು ಹೋಗ್ಬೇಕು ಹೇಳಿ ನೋಡೋಣ, ಯಾರು ತಗೊಂಡು ಹೋಗ್ಬೇಕು? ಯಾರಿಗಾಗಿ ಬಸವಣ್ಣ ಈ ಸಮಾಜದೊಳಗಡೆ ಈ ದರ್ಶನ ಭಾಗ್ಯವನ್ನು ಕೊಟ್ಟರು? ಯಾರಿಗಾಗಿ ಬಸವಣ್ಣ ಈ ಜಗತ್ತಿನೊಳಗಡೆ ಹುಟ್ಟಿ ಬಂದರು? ಬಸವಣ್ಣನವರು ಈ ದೇಶವನ್ನು ಕಟ್ಟುವ ಪಾತ್ರದಲ್ಲಿ ಬಹಳ ದೊಡ್ಡ ಕೆಲಸ ಮಾಡಿದ್ದಾರೆ. ಬಸವಣ್ಣನವರಿಗೆ ಗೊತ್ತಿತ್ತು, ಇಂದಲ್ಲ ನಾಳೆ ಈ ದೇಶದೊಳಗಡೆ ಬೇರೆ ಸಮಾಜ, ಬೇರೆ ಧರ್ಮಗಳು ಬಂದರೆ ನಮ್ಮ ಸಮುದಾಯದವರು ಜಾತಿಯ ವ್ಯವಸ್ಥೆಯಲ್ಲಿ ನಲಗಿರ್ತಕ್ಕಂಥ ದೇಶ ಹಿಂದಲ್ಲ ನಾಳೆ ಮತಾಂತರ ಆಗಿಬಿಟ್ರೆ ಈ ದೇಶವನ್ನು ಹೇಗೆ ಉಳಿಸಬೇಕನ್ನತಕ್ಕಂಥ ಚಿಂತನೆಗೆ ಮೊಟ್ಟ ಮೊದಲನೇ ಹೆಜ್ಜೆ ಇಟ್ಟವರು ಯಾರಾದರೂ ಇದ್ದಾರೆ, ಇದು ಬಸವಣ್ಣನವರು ಅನ್ನತಕ್ಕಂಥದ್ದನ್ನು ಅರ್ಥ ಮಾಡಿಕೊಳ್ಳಬೇಕಾಗುತ್ತೆ. ಇಡೀ ಅಖಂಡ ಭಾರತವನ್ನು ಕಟ್ಟಬೇಕು ಅಂತ ಪ್ರಯತ್ನ ಪಟ್ಟವರಲ್ಲಿ ಯಾರಾದರೂ ಇದ್ರೆ ಅದು ಬಸವಣ್ಣನವರು ಒಬ್ಬರೇ ಮಾಡಿದ್ರದನ್ನ ಯೋಚನೆ ಮಾಡಿದ್ರವರು. ಧರ್ಮ ಕೊಡೋದಕ್ಕಿಂತ ಹೆಚ್ಚು ದೇಶ ಉಳಿಬೇಕನ್ನತಕ್ಕಂಥ ಬಂದಂತ ಹೆಜ್ಜೆ ಯಾರಾದರೂ ಇದ್ರೆ ಅದು ಬಸವಣ್ಣ. ಧರ್ಮದ ಪಾತ್ರಕ್ಕಿಂತ ಈ ದೇಶದೊಳಗಡೆ ಇರ್ತಕ್ಕಂಥ ಮಕ್ಕಳು ದೇಶದೊಳಗಡೆ ಉಳಿಬೇಕನ್ನತಕ್ಕಂಥ ವಿಚಾರಧಾರೆಗಳನ್ನು ಒಳಗೊಂಡಿರ್ತಕ್ಕಂಥ ಏಕಮೇವ ದ್ವಿತೀಯವಾಗಿರ್ತಕ್ಕಂತಹ ಜೀವ ಇದ್ರೆ ಅದು ಬಸವಣ್ಣ ಮಾತ್ರ. ಕರುಣೆ, ಕಕ್ಕುಲತೆ, ವಾತ್ಸಲ್ಯ, ಮಮತೆ, ಪ್ರೀತಿ, ಧರ್ಮ, ದರ್ಶನ, ಸಮೂಹ, ಕಾಯಕ, ದಾಸೋಹ, ಆರ್ಥಿಕತೆ, ಶಿವಯೋಗ,
ಅನುಭಾವ ಸರ್ವ ಜನಾಂಗದವರನ್ನ ಎತ್ತಿ ಹಿಡಿದ್ರು. ಒಂದೇ ಸೂತ್ರದೊಳಗಡೆ ಬ್ರಾಹ್ಮಣನಿಂದ ಹಿಡಿದು ಅಂತ್ಯದವರೆಗೆ ಇರುವವರನ್ನೆಲ್ಲರನ್ನು ಶಿವಭಕ್ತ ಎನ್ನತಕ್ಕಂಥ ಸೂತ್ರವನ್ನು ಕಟ್ಟಿಕೊಟ್ಟವರು ಬಸವಣ್ಣ. ಬಹಳ ಚೆನ್ನಾಗಿ ಗಮನಿಸ್ಬೇಕ್ರಿ, ಶಬ್ದಗಳನ್ನು ಗಮನಿಸಬೇಕು. ವಚನಗಳ ಒಳಗಡೆ ಇರ್ತಕ್ಕಂಥ ಶಬ್ದಗಳು ಬಹಳ ಜನರಿಗೆ ಬಸವಣ್ಣ ಅಂದ್ರನೇ ಸ್ವಲ್ಪ ಅಲರ್ಜಿ. ಇನ್ನು ಬಸವಣ್ಣನ ತತ್ವ ಹೇಳುವವರಂತೂ ಸಂಪೂರ್ಣವಾದ ಅಲರ್ಜಿ. ಏನು ಮಾಡ್ಲಿಕ್ಕಾಗೋದಿಲ್ಲ, ಏನು ಮಾಡ್ಲಿಕ್ಕಾಗೋದಿಲ್ಲ. ನನ್ನ ಕಂಠ ಸೊಂಟ ಇರುವವರೆಗೂ ಹೇಳ್ತೇನೆ, ಒಂದು ದಿವಸ ನಾನು ಒಂದು ಸಣ್ಣ ಪ್ರಾಣಿ, ನಾನು ಹೊರಟೋಗ್ತೇನೆ, ಆದರೆ ಬಸವಣ್ಣನ ಉಳಿಸುವ ಧೈರ್ಯ ಶಕ್ತಿ ನಿಮ್ಮಲ್ಲಿ ಬರಬೇಕಾಗಿದೆ ಅನ್ನತಕ್ಕಂಥದ್ದನ್ನು ನೀವು ಯಾರು ಮಾಡಿದ್ರು ಎಷ್ಟು ಅತಿ ಅದ್ಭುತವಾದ ದೇಶವನ್ನು ಕಟ್ಟಲಿಕ್ಕೆ ಪ್ರಯತ್ನ ಪಟ್ಟರು ಅಂದ್ರೆ ಅವರು ನೋಡಿ, ವಿಚಾರ ಮಾಡಿ ನೀವು. ಬಸವಣ್ಣ ಕರ್ನಾಟಕದಲ್ಲೇ ಹುಟ್ಟಿರ್ತಕ್ಕಂಥ ಬಸವಣ್ಣನವರು ಇದೇ ಬೀದರ್ ಜಿಲ್ಲೆಯ ಬಸವ ಕಲ್ಯಾಣದಲ್ಲಿ, ಬೀದರ್ ಜಿಲ್ಲೆ ಅಂತಂದ್ರೆ ಏನು, ಪ್ರಜಾಪ್ರಭುತ್ವದ ತಾಯಿಯ ಬೇರು ಅದು. ಬೀದರ್ ಅಂದ್ರೆ ಪ್ರಜಾಪ್ರಭುತ್ವದ ತಾಯಿಯ ಬೇರು ಬೀದರ್ ಜಿಲ್ಲೆ. ಅಭಿಮಾನ ಇರಬೇಕ್ರಿ, ನಮಗೆ ಕಿರೀಟ ಇರಬೇಕು, ನಮಗೆ ಕಿರೀಟ ಇರಬೇಕು, ನಮಗೆ ಬಸವಣ್ಣನವರ ಬಗ್ಗೆ ಅಭಿಮಾನ ಇರಬೇಕು. ಯಾರು ಏನು ಹೇಳಿದ್ರು ತಲೆ ಕೆಡಿಸ್ಕೊಳ್ಬಾರ್ದು. ನಾಳೆ ಒಪ್ಪುದು ನಮಗಿಂದೇ ಬರಲಿ, ಇಂದು ಒಪ್ಪುದು ನಮಗೆ ಈಗಲೇ ಬರಲಿ. ಇದಕ್ಕಾರನವರು ದಾತಸ್ಯ ಮರಣಂ ಧ್ರುವಂ, ನಮ್ಮ ಕೂಡಲ ಸಂಗಮ ದೇವರು ಬರೆದ ಹಣೆ ಬರವ ಹರಿಬ್ರಹ್ಮಾದಿಗಳಿಂದಲೂ ತಪ್ಪಿಸಲು ಸಾಧ್ಯವಿಲ್ಲ. ಶಕ್ತಿ ತುಂಬಬೇಕ್ರಿ. ಬಸವಣ್ಣ ಅಂದ್ರೆ ಒಂದು ಶಕ್ತಿ ರೀ ನಮಗೆ. ಯಾರಿಗೆ? ಸರ್ವ ಜನಾಂಗದವರಿಗೆ, ಸರ್ವ ಜನಾಂಗದವರಿಗೆ ಅದೊಂದು ಶಕ್ತಿ. ಅದು ಧ್ವನಿ ಇಲ್ಲದವರಿಗೆ ಧ್ವನಿ, ನೊಂದವರಿಗೆ ತಾಯಿ. ನಮಗೆ ಬಹಳ ಬೇಸರ ಆಗೋದು ಏನು ಅಂತಂದ್ರೆ, ಬೀದರ್ ಜನರಲ್ಲಿ ಒಂದು ವಿನಂತಿ, ನಿಮ್ಮಲ್ಲಿ ಒಂದು ವಿನಂತಿ ಏನು ಅಂದರೆ, ನಿಜಗುಣಾನಂದ ಸ್ವಾಮೀಜಿಯ ಪ್ರವಚನ ಎಂದು ದೇಶ ವಿರೋಧಿ ಪ್ರವಚನವಲ್ಲ, ದೇಶವನ್ನು ಕಟ್ಟುವ ಪ್ರವಚನ ಅನ್ನತಕ್ಕಂಥದ್ದನ್ನು ಹೇಳಿಕೆ ನಾನು ಇಷ್ಟಪಡ್ತೇನೆ. ಬಹಳ ಜನರಿಗೆ ಬಸವಣ್ಣ ಅಂದ್ರೆ ಏನು ನೋಡಿ ಸ್ವಾಮಿ, ಬಸವಣ್ಣನವರು ಮಂಡಿಗೆ ಮಾದಿರಾಜನ ಮಗ, ಸಾಮಾನ್ಯವಾದವರ ಮನೆತನದಲ್ಲಿ ಹುಟ್ಟಿದವರಲ್ಲ. ದೇಶದೊಳಗಡೆ ಚಾತುರ್ವರ್ಣ ವ್ಯವಸ್ಥೆ ಒಳಗಡೆ ಬ್ರಹ್ಮಪುತ್ರನಾಗಿ ಹುಟ್ಟಿರ್ತಕ್ಕಂಥವರು, ಬ್ರಹ್ಮ ಬೀಜದಿಂದ ಬಂದಿರತಕ್ಕಂಥವರು, ಉತ್ತಮ ಕುಲದಲ್ಲಿ ಹುಟ್ಟಿದವರು. ಅದಕ್ಕಾಗಿ ಬರ್ಕೊಳ್ತಾರೆ, ಉತ್ತಮ ಕುಲದಲ್ಲಿ ಹುಟ್ಟಿದನೆಂಬ ಕಷ್ಟತನವ ಹೊರಿಸದಿರಯ್ಯ. ಏನ್ರಿ ಬಸವಣ್ಣನಷ್ಟು ವಿಮರ್ಶೆ ಮಾಡಿಕೊಂಡಂತ ಒಂದು ಜೀವ. ನಾನು ನಿಮ್ಮನ್ನು ಪ್ರೇರೇಪಿಸ್ತಾ ಇಲ್ಲ, ನಿಮಗೆ ಒಂದಿಷ್ಟು ಅನುಭವ ಬರಲಿ ಬಸವಣ್ಣ ಅಂದ್ರೆ ಯಾರು ಅಂತ. ನಿಮ್ಮನ್ನ ನಾನು ವಾಕಪ್ ಮಾಡ್ತಾ ಇಲ್ಲ. ನಾನು ಒಂದು ವ್ಯವಸ್ಥೆ ಅಲ್ರಿ, ನೋಡಿದ್ರು 9-10ನೇ ಶತಮಾನ ಈ ದೇಶದೊಳಗಡೆ ಬರ್ತಕ್ಕಂಥ ಧರ್ಮಗಳ ಪ್ರವೇಶ ಇತ್ತು. ವಿಚಾರ ಮಾಡಿದ್ರು ಬಸವಣ್ಣ, ಏನು ನಡೆದಿದೆ ಈ ದೇಶದೊಳಗಡೆ. ಧರ್ಮ ಇದೆ, ದೇವರಿದೆ, ಜಾತಿ ವ್ಯವಸ್ಥೆಗಳಿದೆ, ಸಮುದಾಯಗಳಿದೆ. ಕೆಳವರ್ಗದವರಿಗೆ ದೇವರಿಲ್ಲ, ಧರ್ಮ ಇಲ್ಲ, ಪ್ರವೇಶ ಇಲ್ಲ. ನಾಳೆ ಎಲ್ಲಾದರೂ ಒಂದು ಕಡೆಯಲ್ಲಿ ಇವರು ಹೊರಗಡೆ ಹೋಗಿಬಿಟ್ರೆ ಹೇಗೆ, ಈ ದೇಶವನ್ನು ಹೇಗಾದರೂ ಉಳಿಸಬೇಕಲ್ಲ ಅಂಥೇಳಿ ಈ ದೇಶ ಸಂರಕ್ಷಣೆಯ ಸೂತ್ರವೇ ಸರ್ವ ಜನಾಂಗದ ಲಿಂಗಾಯತ ಧರ್ಮದ ಸೂತ್ರ. ಈ ಸೂತ್ರನೇ ಅಂತ ಸೂತ್ರ ರೀ ಅದು ಬಸವಣ್ಣ. ನಾನು ಅಭಿಮಾನದಿಂದ ಮಾತನಾಡ್ತಾ ಇಲ್ಲ, ಅನುಭವದಿಂದ ಮಾತನಾಡ್ತೇನೆ. ಅಭಿಮಾನದಿಂದ ಮಾತನಾಡೋದು ಬೇರೆ, ಅನುಭವದಿಂದ ಮಾತನಾಡೋದು ಬೇರೆ. ಏನು ಒಬ್ಬರಿಬ್ಬರನ್ನ ತಂದ್ರೇನ್ರಿ ಕರ್ನಾಟಕದೊಳಗಡೆ? ವಿಚಾರ ಮಾಡಿ, ಇಡೀ ಭಾರತವನ್ನ ಕಟ್ಟಿದಂತ ಶ್ರೇಯಸ್ಸು ಯಾರಿಗೆ? ಬಸವಣ್ಣನವರಿಗೆ. ಯಾಕೆ?
ಕೇವಲ ಕರ್ನಾಟಕದೊಳಗೆ ಕುಳಿತುಕೊಂಡೇ ಇದೇ ಕಲ್ಯಾಣದೊಳಗಡೆ ಇಡೀ ಅಖಂಡ ಭಾರತದಲ್ಲಿ ಇರುವ ಎಲ್ಲ ಜನಾಂಗದವರನ್ನು ಏಕಕಾಲಕ್ಕೆ ಒಂದೇ ಅನುಭಾವ ಮಂಟಪದಲ್ಲಿ ಸೇರಿಸಬೇಕಾದರೆ ಅದು ಸಾಮಾನ್ಯದ ಕೆಲಸ ಏನ್ರಿ? ಈಗ ನಿಮ್ಮ ಹತ್ರ ಸೋಷಿಯಲ್ ಮೀಡಿಯಾ ಇದೆ, ಫೋನ್ ಇದೆ, ಟೆಲಿಗ್ರಾಮ್ ಇದೆ. ಏನಿತ್ತು ಬಸವಣ್ಣನವರ ಹತ್ರ? ಯಾವ ವ್ಯವಸ್ಥೆ ಇತ್ತು? ಯಾವ ರೀತಿಯಲ್ಲಿ ಅವರು ಕಟ್ಟಿದ್ರು ಅನ್ನತಕ್ಕಂಥದನ್ನು ನೋಡ್ಬೇಕಾಗ್ತದ. ಇಡೀ ಅನುಭಾವ ಮಂಟಪದೊಳಗೆ ಕಾಶ್ಮೀರದಿಂದ ಬಂದರು, ಕನ್ಯಾಕುಮಾರಿಯಿಂದ ಬಂದರು, ಒಡಿಶಾದಿಂದ ಬಂದರು, ಆಫ್ಘಾನಿಸ್ತಾನದಿಂದ ಬಂದರು, ಆಂಧ್ರದಿಂದ ಬಂದರು, ಮಹಾರಾಷ್ಟ್ರದಿಂದ ಬಂದರು. ಇಡೀ ಜಂಬೂ ದ್ವೀಪ ಅನ್ನತಕ್ಕಂಥ ಈ ಖಂಡದೊಳಗಡೆ ಇರುವ ಎಲ್ಲ ಸಮುದಾಯದವರು ಈ ಕರ್ನಾಟಕದಲ್ಲಿ ಏಕೀಕರಣ ಮಾಡಿಕೊಳ್ಳುವಂತಹ ಪ್ರಜಾಪ್ರಭುತ್ವದ ಏಕೀಕರಣ ಆಗ್ತಕ್ಕಂಥದ್ದು ಇದೆಯಲ್ಲ, ಆ ಪ್ರಜಾಪ್ರಭುತ್ವದ ವ್ಯವಸ್ಥೆ ಏಕೀಕರಣ ಆಗೋದಿದೆಯಲ್ಲ, ಯಾರ ಕೈಯಲ್ಲಿ ಮಾಡ್ಲಿಕ್ಕಾಗೋದಿಲ್ರಿ. ನೀವೀಗ ತಂದು ಕೂರಿಸ್ಬೇಕಾದ್ರೆ, ನಿಮ್ಮನ್ನು ಕೂರಿಸ್ಬೇಕಾದ್ರೆ ನಮಗೆ ಎಷ್ಟು ಕಷ್ಟ ಅದ. ಕಟೌಟ್ ಹಾಕಬೇಕು, ಬ್ಯಾನರ್ ಹಾಕಬೇಕು, ಪೋಸ್ಟರ್ ಹಾಕಬೇಕು, ಚೇರ್ ತಂದಿಡಬೇಕು, ತಂದಿಟ್ಟ ಮೇಲೆ ಅದನ್ನು ಒರೆಸ್ಬೇಕು. ಒರೆಸ್ತಾ ಇದ್ರೆ ಕಮಿಟಿಯವ್ರಿಗೆ ಏನಾಗೈತೆ ಒರೆಸಕ್ಕೆ ಅಂತಂತಾರೆ, ಖರ್ಚಿಪ್ಪಿದ್ರು ಒರೆಸ್ಕೊಳ್ಳಲ್ಲ. ಇಷ್ಟು ನಮ್ಮ ಮನಸ್ಥಿತಿಗಳು ಕೆಟ್ಟೋಗಿದೆ ಇವತ್ತು. ನಮ್ಮ ಮನಸ್ಥಿತಿಗಳು ಆ ಸ್ಥಿತಿಗೆ ಬಂದು ನಿಂತುಕೊಂಡಿದೆ. ಬಸವಣ್ಣ ಮನೆ ಬಿಟ್ಟ ಕಾರಣ ಏನು? ಯಾವ ಉದ್ದೇಶಕ್ಕಾಗಿ ಮನೆ ಬಿಟ್ಟರು ಬಸವಣ್ಣನವರು? ಒಂದು ವಿಚಾರಕ್ಕಾಗಿ ಬಿಟ್ಟವರಲ್ಲ ಅವರು. ನೋಡಿದ್ರು 99% ಇರ್ತಕ್ಕಂತಹ ಕೆಳವರ್ಗದ ಜನಾಂಗದವರ ಈ ದೇಶದ ಬುನಾದಿ. ಈ ದೇಶದ ಬುನಾದಿ ಅವರೇ. ಈ ದೇಶದ ಬುನಾದಿ ಅವರೇ ಇರುವುದರಿಂದ ಬಸವಣ್ಣನವರು ಬ್ರಾಹ್ಮಣರ ಸಮಾಜದಲ್ಲಿ ಹುಟ್ಟಿದ್ರೂ ಸಹ ಮಾದಾರ ಚೆನ್ನಯ್ಯನ ಮಗ ನಾನು. ಅದು ಹೇಳೋ ಶೈಲಿ ಇದೆಯಲ್ರಿ, ಆ ಮಾನವ ಹಕ್ಕು ಪ್ರತಿಪಾದನೆ ಮಾಡೋದಿದೆಯಲ್ಲ ಮನುಷ್ಯನ ಸಮಾಜದೊಳಗಡೆ. ನನಗೆ ಕೊಟ್ಟ ಗೌರವ ಅವರಿಗೂ ಕೊಡಿ. ನಾನು ಈ ಸಮಾಜದಲ್ಲಿ ಹುಟ್ಟಿದ್ದೀನಿ ಅಂತ ಹೇಳಿದ್ರೆ ನನಗೂ ಕೊಟ್ಟಂತಹ ಪ್ರೀತಿ ಅವರಿಗೆ ಕೊಡಿ. ಅವರು ನಮ್ಮವರು, ಅವರು ನಮ್ಮವರು. ಈ ಭಾರತ ದೇಶದ ಮಕ್ಕಳವರು. ಈ ಭಾರತದ ನೆರಳಲ್ಲಿ ಬದುಕಲಿಕ್ಕೆ ಅವರಿಗೆ ಅವಕಾಶವಿದೆ, ಕೊಡಿ. ಆ ಧ್ವನಿ ಇದೆಯಲ್ರಿ, ಯಾರಿಗೂ ಗೊತ್ತಾಗ್ಲಿಲ್ರ. ಸುಮ್ಮನೆ ಎಲ್ಲೋ ಒಂದಿಷ್ಟು ಬಸವಾದಿ ಪ್ರಮತರು ಒಂದಿಷ್ಟು ಧಾರ್ಮಿಕ ವ್ಯವಸ್ಥೆಯ ಒಳಗಡೆ ಚಿಂತನೆ ಮಾಡಿರ್ತಕ್ಕಂತಹ ಎಷ್ಟು ವಚನಗಳನ್ನು ಇಟ್ಟುಕೊಂಡು ನಾವೇನಾದ್ರು ಮಾತನಾಡಿದ ಕೂಡಲೇ ನಮ್ಮನ್ನು ಧರ್ಮದ್ರೋಹಿಗಳು ಅಂತ ಹೇಳ್ತಕ್ಕಂಥ ವ್ಯವಸ್ಥೆ ಇದೆಯಲ್ಲ, ಅದನ್ನು ಮೀರಿ ಬಸವಣ್ಣ ಏನು ಮಾಡಿದ್ರು ಅನ್ನತಕ್ಕಂಥದ್ದನ್ನು ನೋಡಬೇಕಾಗ್ತದೆ. ಏನು ಮಾಡಿದ್ರು ಈ ದೇಶಕ್ಕೆ? ಮಂಡಿಗೆ ಮಾದಿರಾಜನಾಗಿರ್ತಕ್ಕಂಥ ಬಸವಣ್ಣ ಎಲ್ಲಿಯವರೆಗೆ ಹೋರಾಟ ಮಾಡಿದ್ರು ಅಂತಂದ್ರೆ, ಈ ದೇಶದೊಳಗಡೆ ನಿಮಗೆ ಒಂದು ತಿಳ್ಕೊಡ್ರಿ, ಮಾನವ ಹಕ್ಕು ಆಯೋಗ ಈವಾಗ ಬಂತು. ಏನು ಭಾಳ ಅಂದ್ರೆ ಒಂದು 80 ವರ್ಷನೂ ಆಗಿಲ್ಲ, 50-60 ವರ್ಷನೂ ಆಗಿಲ್ಲ, ಮಾನವ ಹಕ್ಕು ಆಯೋಗ ಬಂದು. ಮಾನವ ಹಕ್ಕು ಆಯೋಗ ಬಂದು ಬಹಳ ದಿವಸ ಆಗಿಲ್ರಿ, ಸ್ವಲ್ಪ ದಿವಸ ಆಗೋದಷ್ಟೇ. ಇಡೀ ಮಾನವ ಹಕ್ಕುಗಳನ್ನು ಪ್ರತಿಪಾದನೆ ಮಾಡಿದ್ರು ಬಸವಣ್ಣ. 1000 ವರ್ಷದ ಹಿಂದೆ ದಾಸಿಯ ಪುತ್ರನಾಗಲಿ, ವೇಶ್ಯ ಪುತ್ರನಾಗಲಿ, ಶಿವದೀಕ್ಷೆ ಪಡೆದ ನಂತರ ಪಾದೋದಕ ಪ್ರಸಾದ ತೆಗೆದುಕೊಳ್ಳುವುದು ಯೋಗ್ಯ. ಎಂತಹ ಮಾನವ ಹಕ್ಕು ಪ್ರತಿಪಾದನೆ ರೀ! ಹೇಳ್ತಿರಲ್ರಿ, ಮನುಷ್ಯತ್ವದ ಧರ್ಮವನ್ನು ಕಟ್ಟಿದವನು ಬಸವಣ್ಣ, ಮಾನವೀಯ ಮೌಲ್ಯದ ಧರ್ಮವನ್ನು ಕಟ್ಟಿದವರು ಬಸವಣ್ಣ, ಅನುಭವ ಪ್ರಮಾಣದ ಮೇಲೆ ಕಟ್ಟಿದವರು ಬಸವಣ್ಣ ಧರ್ಮವನ್ನ. ಮತ್ತೆ ಬಸವಣ್ಣ ಬಹಳ ಭಾಷಾ ಪ್ರೇಮಿ ರೀ. ಚನ್ಶೆಟ್ಟಿ ಭಾಷಾ ಪ್ರೇಮಿ ರೀ ಬಸವಣ್ಣ. ಎಷ್ಟು ಭಾಷಾ ಪ್ರೇಮಿ ಅಂದ್ರೆ ನನಗೊಂದೊಂದು ಸಲ ಏನು ಅನಿಸ್ಬಿಡುತ್ತೆ ಬಸವಣ್ಣವ್ರ ಬಗ್ಗೆ. ಆ ಕಾಶ್ಮೀರದಿಂದ ಬಂದ್ರಲ್ರಿ ಯಾರು, ಮೂಳಿಗೆ ಮಾರಯ್ಯ, ಈ ಕಡೆ ಇವರೆಲ್ಲರೂ ಬಂದ್ರಲ್ಲ, ವಿಚಾರ ಮಾಡ್ರಿ. ಬಸವಣ್ಣ ಇದ್ದಂಥ ಕಾಲದ ಕರ್ನಾಟಕದೊಳಗಡೆ
ಕೆಳವರ್ಗದವರಿಗೆ ಅಕ್ಷರಾಭ್ಯಾಸವೇ ಇಲ್ಲ, ಅವರಿಗೆಲ್ಲ ವಯಸ್ಕರ ಶಿಕ್ಷಣದ ಶಾಲೆಯನ್ನು ತೆಗೆಸಿ ಅವರಿಗೆ ಕನ್ನಡ ಕಲಿಸಿ ಪುನಃ ಅವರವರ ಭಾಷೆಯಲ್ಲಿ ವಚನ ಬರಿ ಅಂತ ಹೇಳಿದ್ರೆ ಎಲ್ಲಾದರೂ ಅಲ್ಲಿಗೆ ಹೋಗ್ಬಿಡ್ತದೆ ಅಂಥೇಳಿ ಈ ಕರ್ನಾಟಕದ ಭಾಷೆಯನ್ನು ವಚನ ಸಾಹಿತ್ಯದ ಮುಖಾಂತರ ಉಳಿಸಿದ್ರಲ್ರಿ. ಇದಕ್ಕಿಂತ ದೊಡ್ಡದು ಏನು ಕೊಡಬೇಕ್ರಿ ಕರ್ನಾಟಕ ಅಂದರೆ? ಸಂಕ್ಷಿಪ್ತ ಭಾರತ. ಕರ್ನಾಟಕ ಎಲ್ಲ ದೇಶದ ಭಾಷೆ, ಎಲ್ಲ ರಾಜ್ಯದ ಭಾಷೆ ಸ್ವಲ್ಪ ಅಲ್ಲಾಡ್ಬಿಡ್ಬೋದ್ರಿ. ಅದ್ರ ಕರ್ನಾಟಕ ರಾಜ್ಯದ ಭಾಷೆ ಕೆಡೋದಿಲ್ರಿ. ಯಾಕೆ ಕೆಡೋದಿಲ್ಲ ಅಂದ್ರೆ ವಚನ ಸಾಹಿತ್ಯ ಇರುವವರು ಕನ್ನಡದ ಭಾಷೆಗೆ ಬಹಳ ದೊಡ್ಡ ಗೌರವ ಇರ್ತದೆ. ವಚನ ಸಾಹಿತ್ಯ ಇರುವರು ಆ ಭಾಷೆಗೆ ಒಂದು ದೊಡ್ಡ ಗೌರವ ಇರ್ತದೆ. ಭಾಷೆಯನ್ನು ಉಳಿಸೋದು, ವ್ಯವಸ್ಥೆಯನ್ನು ಉಳಿಸೋದು, ಪ್ರಕೃತಿಯನ್ನು ಉಳಿಸೋದು, ಹೆಣ್ಣು ಮಕ್ಕಳಿಗೆ ಸಮಾನತೆಯನ್ನು ಕೊಡುವುದು, ಅರಿವಿನ ಪ್ರಜ್ಞೆಯನ್ನು ಕೊಡುವುದು, ಕರೆದು ಎಲ್ಲರನ್ನ ಪ್ರೀತಿ ಮಾಡುವುದು, ನೀನು ನಮ್ಮವರು ಅಂತ ಹೇಳೋದು ಯಾರಿಗೆ ಸಾಧ್ಯ ಇದೆ ರೀ? ಇದು ಭಾರತ ಕಟ್ಟಲಿಲ್ಲ ಅಂದ್ರೆ ಇನ್ನೇನು ಕಟ್ಟಿದ್ರಿ ಅವರು? ಇನ್ನೇನು ಕಟ್ಟಿದ್ರು ಬಸವಣ್ಣ? ಇನ್ನೇನು ಕಟ್ಟಲಿಕ್ಕೆ ಸಾಧ್ಯ ಇದೆ ನೋಡಿ ಹೇಳೋಣ. ಎಷ್ಟು ಅತಿ ಅದ್ಭುತವಾದ ವಚನಗಳನ್ನು ಇಟ್ಟು ಹೋದ್ರು. ಅದಕ್ಕಾಗಿ ನಾವು ತಿಳಿದುಕೊಳ್ಬೇಕು. ಬಸವಣ್ಣನವರು ಹೇಳಿದ್ರು, ಇವನಾರವ 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 ಎಂದೆನಿಸಿದರಯ್ಯ. ಇದೆಲ್ಲಾ ಕಡೆಯಲ್ಲಿ ಅಪ್ಲೈ ಆಗ್ತದೇನ್ರಿ? ಎಲ್ಲ ಕಡೆ ಅಪ್ಲೈ ಆಗೋದಿಲ್ರಿ. ಇದನ್ನು ಗಮನ ಇಡಬೇಕು ನೀವು. ಇವನಾರವ 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 ಅನ್ನತಕ್ಕಂಥದ್ದು ಎಲ್ಲ ಕಡೆ ಅಪ್ಲೈ ಆಗೋದಿಲ್ರಿ ಇದು. ಮತ್ತು ಪಾಕಿಸ್ತಾನ ಬಾರ್ಡ್ರಲ್ಲಿ ಭಯೋತ್ಪಾದಕರು ಬರುವಾಗ ಇವನಾರವ ಇವನಮ್ಮ ಅನ್ನಬಾರ್ದು. ಎಲ್ಲ ಕಡೆ ಅದು ಅಪ್ಲೈ ಆಗೋದಿಲ್ಲ. ಅದು ವಚನ ಎಲ್ಲ ಕಡೆ ವಚನ ಅಪ್ಲೈ ಆಗೋದಿಲ್ಲ. ಅದು ಬಹಳ ಅತಿ ಅದ್ಭುತವಾಗಿ ಗಮನಿಸಬೇಕು ಬಸವಾದಿ ಪ್ರಮತರ ಬಗ್ಗೆ. ಹಾಗಾಗಿ ಬಸವಣ್ಣನವರು ಇಲ್ಲಿ ಬಹಳ ಮುಖ್ಯವಾಗಿ ಈ ಸಮಾಜವನ್ನು ಕಟ್ಟುವ ಪಾತ್ರದೊಳಗಡೆ ಅವರು ಬಹಳ ದೊಡ್ಡ ವ್ಯಕ್ತಿತ್ವವನ್ನು ಒಳಗೊಂಡಿರ್ತಕ್ಕಂಥ ಒಂದು ದೇಶವನ್ನು ಕಟ್ಟುವ ಧರ್ಮವನ್ನು ತಂದ್ರವರು. ಒಂದು ದೇಶವನ್ನು ಕಟ್ಟುವ ಧರ್ಮ ಅದು. ಲಿಂಗಾಯತ ಧರ್ಮ ಅಂದರೆ ಒಂದು ದೇಶ ಕಟ್ಟುವ ಧರ್ಮ ರೀ ಅದು. ಎಲ್ಲರನ್ನ ತಗೊಂಡ್ರವರು. ನೋಡಿ, ಲಿಂಗಾಯತ ಧರ್ಮವನ್ನ ಉಳಿವಿಗಾಗಿ ರೆಕಾರ್ಡ್ ಮಾಡಿಬಿಟ್ರಿ. ಲಿಂಗಾಯತ ಧರ್ಮದ ಉಳಿವಿಗಾಗಿ ಪ್ರಾಣ ಕೊಟ್ಟವರು, ಧರ್ಮವನ್ನು ಕಟ್ಟಿದವರು ಮೇಲ್ವರ್ಗದ ಬಸವಣ್ಣನವರೇ. ಪ್ರಾಣ ಕೊಟ್ಟವರು ಮೇಲುವರ್ಗದ ಬ್ರಾಹ್ಮಣದ ಮಧುವರಸ, ಕೆಳವರ್ಗದ ದಲಿತ ವರ್ಗದ ಹರಳಯ್ಯ. ಗಮನಿಸ್ಬೇಕು ನೀವು. ನಾವು ಯಾವ ಜಾತಿಗಳ ವಿರೋಧಿಗಳಿಲ್ರಿ. ನಮ್ಗಳಿಗೆ ಇದು ಗೊತ್ತಾಗೋದಿಲ್ರಿ. ಬಹಳ ಜನರು ಮಿಸ್ಗೈಡ್ ಮಾಡಿಬಿಡ್ತಾರೆ, ಮಿಸ್ ವಿಚಾರಧಾರೆಗಳನ್ನು ಹೇಳಿಬಿಡ್ತಾರೆ, ಇಲ್ಲದಿರುವುದನ್ನು ತಲೆಗೆ ತುಂಬಿ ಬಿಡ್ತಾರೆ. ನೀವು ಒಂದು ಗಮನ ಇಡಿ, ಬಸವಣ್ಣ ಅನ್ನತಕ್ಕಂಥ ವ್ಯಕ್ತಿ ಎಂದೆಂದೂ ಸಮಾಜದೊಳಗಡೆ ಕಟ್ಟಿರ್ತಕ್ಕಂಥ ನೀತಿ ನಿಯಮಗಳಿದೆಯಲ್ಲ, ಅದನ್ನು ಇವತ್ತು ಅಲ್ಲಾಡಿಸುವ ವ್ಯವಸ್ಥೆಗೆ ಬಂದಿರುವಂಥ ದಿನಮಾನ ಕಾಲದಲ್ಲಿ ನಾವು ಅದನ್ನು ಉಳಿಸಿಕೊಳ್ಳಲಿದ್ದರೆ ಇದ್ದರೂ ಸತ್ತಂತ ಜೀವ ಅನ್ನತಕ್ಕಂಥ ಮಾತನ್ನು ನಾವು ಅರ್ಥ ಮಾಡಿಕೊಳ್ಳಬೇಕಾಗ್ತದೆ. ನಾವಿದ್ರೂ ಸತ್ತಂತೆ. ಅದಕ್ಕೆ ಕುವೆಂಪು ಹೇಳಿದ್ರು, ಸತ್ತಂತಿಹರನು ಬಡಿದೆಚ್ಚರಿಸು, ಸತ್ತಂತಿಹರನು ಬಡಿದೆಚ್ಚರಿಸು. ಸ್ವಾಮಿ 2000 ವರ್ಷದ ಹಿಂದೆ ಹುಟ್ಟಿರ್ತಕ್ಕಂಥ ಬೌದ್ಧ ಧರ್ಮ ಇಡೀ ಜಗತ್ತಿಗೆ ಪ್ರಚಾರವಾಯಿತು. ಧರ್ಮಗಳು ಈ ದೇಶದಲ್ಲಿ ಹುಟ್ಟಿದಷ್ಟು ಧರ್ಮ ಎಲ್ಲೂ ಹುಟ್ಟಿಲ್ರಿ. ಭಾರತ ದೇಶದಲ್ಲಿ ಹುಟ್ಟಿದಂಥ ಧರ್ಮಗಳು ಈ ಜಗತ್ತಿನಲ್ಲಿ ಎಲ್ಲೂ ಹುಟ್ಟಿಲ್ರಿ. ಭಾರತದಲ್ಲಿ ಎಂತೆಂಥ ವಿಚಾರಗಳು ಹುಟ್ಟು, ವೇದಗಳು ಬಂದವು, ಉಪನಿಷತ್ತುಗಳು ಬಂತು, ಭಗವದ್ಗೀತೆಗಳು ಬಂತು, ಪ್ರಾಕೃತ ಭಾಷೆ ಬಂತು, ಅರ್ಧಮುಗ ಭಾಷೆ ಬಂತು, ಮಜ್ಜಿಮಿನಿಕಾಯ ಬಂತು, ದಿಮ್ಮಿನಿಕಾಯ ಬಂತು, ಬುದ್ಧನ ಸೂತ್ರ ಬಂತು, ನೀತಿ ಸೂತ್ರಗಳು ಬಂತು. ಏನದು ಹೇಳಲಾರದು. ಭಾರತ ಅಂತ ಹೇಳಿದ್ರೆ ಧಾರ್ಮಿಕ ಕ್ಷೇತ್ರಕ್ಕೆ ಬಹಳ ದೊಡ್ಡದು. ಅದು ಎಲ್ಲರನ್ನೇ ಬಿಟ್ಕೊಳ್ತು ಭಾರತ. ಯಾರನ್ನು ಬೇಕಾದರೂ ವಿಚಾರಧಾರೆಗಳನ್ನು ಮಂಡನೆ ಮಾಡಲಿಕ್ಕೆ ಅವಕಾಶವನ್ನು ಕಲ್ಪಿಸಿಕೊಡ್ತು. ಅದು ಏಕಮೇವ ಅಧಿಕಾರವನ್ನು ಪ್ರತಿಪಾದನೆ ಮಾಡಲಿಕ್ಕೆ ಭಾರತ ಬಿಡೋದಿಲ್ಲ, ಎಂದೂ ಬಿಡೋದಿಲ್ಲ ಭಾರತ. ಅದು ಎಲ್ಲರಿಗೂ ಅಧಿಕಾರವನ್ನು ಕೊಡ್ತದೆ. ಇಲ್ಲಿ ಎಂತೆಂಥವರಿಗೆ ಅಧಿಕಾರವನ್ನು ಕೊಡ್ತು. ಚಾರುವಾಹಕರಿಗೂ ಅಧಿಕಾರ ಕೊಡ್ತಿಲ್ಲಿ. ಸಾಲ ಮಾಡಾದ್ರು ತುಪ್ಪ ತಿನ್ನೊಂದ್ರು ಅವರು. ಯಾರು? ಚಾರುವಾಕರು. ಅವ್ರಿಗೂ ಅವಕಾಶ, ಬುದ್ಧರಿಗೆ ಅವಕಾಶ, ಮಹಾವೀರರಿಗೆ ಅವಕಾಶ, ವೇದಗಳಿಗೆ ಅವಕಾಶ, ಉಪನಿಷತ್ತುಗಳಿಗೆ ಅವಕಾಶ. ನಿಮ್ಮದು ನೀವು ಹೇಳಿ, ನಮ್ಮದು ನಾವು ಹೇಳ್ತೀವಿ. ನಿಮ್ಮದು ನಮ್ಮದು ಹೇಳುವಾಗ ಒಂದಿಷ್ಟು ವಿಮರ್ಶೆ ಆಗಬಹುದು. ಆ ವಿಮರ್ಶೆ ಟೀಕೆಯಲ್ಲ, ಆರೋಗ್ಯಪೂರ್ಣವಾದಂಥ ಜ್ಞಾನದ ಸತ್ಯದ ಕಡೆಗೆ ಹೋಗುವ ದಾರಿ ಅನ್ನತಕ್ಕಂಥದ್ದನ್ನು ಅರ್ಥ ಮಾಡಿಕೊಳ್ಬೇಕಲ್ಲ. ಅಷ್ಟೇ ಇರ್ತದದು.
ಅದೊಂದು ದಾರಿ. ಆ ದಾರಿಯನ್ನು ಎಂದೂ ತಪ್ಪಿಸಬಾರ್ದು, ಎಂದೆಂದೂ ತಪ್ಪಿಸಬಾರ್ದು, ಎಂದೆಂದೂ ತಪ್ಪಿಸಬಾರ್ದು. ಯಾಕೆಂತ ಹೇಳಿದ್ರೆ ಈ ದೇಶದೊಳಗಡೆ ದೇವರನ್ನು ನಂಬಿರ್ತಕ್ಕಂಥ ಬಹಳ ದೊಡ್ಡ ಧರ್ಮ ನಮ್ಮದು. ದೇವರನ್ನು ನಂಬಿರ್ತಕ್ಕಂಥ ಧರ್ಮ ನಮ್ಮದು. ಬೌದ್ಧ ಧರ್ಮ ಬಹಳ ಶಾಂತಿಯ ಧರ್ಮವಾಗಿದ್ದರೂ ದೇವರ ವಿಷಯದಲ್ಲಿ ಬೌದ್ಧ ಮತ್ತು ಬುದ್ಧ ಬಹಳ ತಟಸ್ಥರಾಗ್ತಾರ. ಬಹಳ ನಿರೀಶ್ವರವಾದ ಧರ್ಮ ಅದು. ಜೈನರು ನಿರೀಶ್ವರವಾದಿಗಳೇ. ಚಾರುವಾಹಕರು ಅದಕ್ಕಿಂತ ದೇವರ ಕಡೆಗೆ ಗಮನ ಕೊಡೋದಿಲ್ಲ. ಆದರೆ ಮೇಲೆ ಭಕ್ತಿಯ ತಳಹದಿಯ ಮೇಲೆ ವಿಜ್ಞಾನ ಸತ್ಯದ ತಳಹದಿಯ ಮೇಲೆ, ಪ್ರಕೃತಿ ಸತ್ಯದ ತಳಹದಿಯ ಮೇಲೆ ಬಸವಣ್ಣ ಬರುವ ಪೂರ್ವದಲ್ಲಿ ಜ್ಞಾನಕಾಂಡ ಕರ್ಮಕಾಂಡ ಎರಡೇ ಇತ್ತು. ಜ್ಞಾನಕಾಂಡ ಕರ್ಮಕಾಂಡವನ್ನು ತೆಗೆದು ಭಕ್ತಿ ಕಾಂಡದ ಮೂಲಿಗ ನಮ್ಮ ಬಸವಣ್ಣ ಅನ್ನತಕ್ಕಂಥ ವಿಷಯವನ್ನು ತಂದವರು. ಈಗ ನಾನು ಸುಮ್ಮನೆ ಇವತ್ತು ಒಂದೊಂದೇ ಬಿಚ್ಚಿಟ್ಟಿದ್ದೀನಿ. ನಾಳೆ ನೀವು ಕೆಲವೊಂದು ವಿಶ್ಲೇಷಣೆ ಕೊಡ್ತಾನೆ, ಎಲ್ಲದಕ್ಕೂ ವಿಶ್ಲೇಷಣೆ ಕೊಡ್ತಾನೆ. ಎಷ್ಟು ವ್ಯವಸ್ಥೆಗಳನ್ನು ಒಳಗೊಂಡ್ರು. ಭಕ್ತಿ, ದೇವರ ಮೇಲೆ ಬಹಳ ವಿಶ್ವಾಸ, ಈ ಸೃಷ್ಟಿಕರ್ತರಾಗಿರುವ ದೇವರ ಮೇಲೆ ಬಹಳ ಅಗಾಧವಾದ ನಂಬಿಕೆ ಬಸವಣ್ಣನವರಿಗೆ. ಎಂದೂ ದೇವರನ್ನು ವಿರೋಧಿಸಿದವರಲ್ಲ. ಆದರೆ ಯಾರನ್ನ ವಿರೋಧಿಸೋದಂದ್ರೆ ಮ್ಯಾನ್ ಮೇಡ್ ಕ್ರಿಯೇಟೆಡ್ ದೇವರುಗಳನ್ನು ಒಪ್ಪಲಿಲ್ಲ ಬಸವಾದಿ ಪ್ರಮತರದ. ಮ್ಯಾನ್ ಮೇಡ್ ಕ್ರಿಯೇಟೆಡ್, ಮನುಷ್ಯ ನಿರ್ಮಾಣ ಮಾಡಿರುವ ದೇವರುಗಳನ್ನು ಒಪ್ಪೋದು ಬೇರೆ, ನಮ್ಮನ್ನೆಲ್ಲರನ್ನು ಸೃಷ್ಟಿ ಮಾಡಿರುವ ದೇವರನ್ನು ಒಪ್ಪಿಸಿದವರು ಬಸವಣ್ಣ. ಬಸವಣ್ಣನ ದೇವರಿದ್ದಾನಲ್ರಿ, ಬಸವಣ್ಣನ ಶಕ್ತಿ ಇದೆಯಲ್ಲ, ಬಸವಣ್ಣನ ಶಿವ ಇದ್ದಾನಲ್ಲ, ಬಹಳ ಅತಿ ಅದ್ಭುತವಾದ ಶಿವನ ಕಲ್ಪನೆ ಬಸವಣ್ಣನದು. ಕಾಳಿಯ ಕಂಕಾಣದಿಂದ ಮುನ್ನ, ತ್ರಿಪುರ ಸಂಹಾರಗಳಿಂದ ಮುನ್ನ, ಹರಿವಿರಂಚಿಗಳಿಂದ ಮುನ್ನ, ಅಂದಂದಿಗೆ ಎಳೆಯ ನೀನು, ಗೆಳೆಯ ನಾನು, ಮಹಾದಾನಿ ಕೂಡಲ ಸಂಗಮ ದೇವ. ಇಟ್ಸ್ ವೆರಿ ಬ್ಯೂಟಿಫುಲ್ ಕಾನ್ಸೆಪ್ಟ್ ಫಾರ್ ದ ಗಾಡ್ ಇನ್ ವರ್ಲ್ಡ್. ನೋಡಿ, ದೇವರು ಅನ್ನೋದಕ್ಕೆ ನಿನ್ನೆ ಒಂದು ಮಾತನ್ನು ಹೇಳಿದೆ, ಈ ಜಗತ್ತು ಸೃಷ್ಟಿಯಾಗಿಲ್ಲ, ಉಗಮ ಆಗಿದೆ ಅಂತ. ಜಗತ್ತು ಸೃಷ್ಟಿಯಾಗಿಲ್ಲ, ಉಗಮಗೊಂಡಿದೆ, ಇದು ಹೊರಹೊಮ್ಮಿದೆ ಈ ಸೃಷ್ಟಿ. ಏನೇನು ಎಲ್ಲ ನೀವು ವಚನಗಳನ್ನು ಓದ್ರಿ ಸ್ವಾಮಿ. ಎಲ್ಲೋ ಒಂದು 20 ವಚನಗಳನ್ನು ಇಟ್ಟುಕೊಂಡು ಚಿಂತನೆ ಮಾಡಬೇಡ್ರಿ. ನೀವು ವಚನಗಳನ್ನು ಓದ್ರಿ, ನೀವು ಸ್ಪಷ್ಟೀಕರಣ ಕೊಡ್ತದದು. ಈ ಸೃಷ್ಟಿ ಹೆಂಗಾಯಿತು ಅಂತ ಹೇಳೋದಕ್ಕೆ ಭಾಳ ಜನ ಒಂದೊಂದು ರೀತಿಯಲ್ಲಿ ಹೇಳ್ತಾರೆ. ದೇವ್ರು ಹೇಗಿದ್ದ ಅಂತ ಕೇಳೋದಕ್ಕೆ ನಾವು ನಿಮ್ಮ ಹತ್ರ ಹೋಗೋದು ಬೇಕಾಗಿಲ್ಲ. ದೇವ್ರು ಹೇಗಿದ್ದ ಅಂತ ಕೇಳೋದಕ್ಕೆ ಪ್ರಭುದೇವರ ಹತ್ರ ಹೋಗಿ ನಿಂತರೆ ಪ್ರಭುದೇವರು ಹೇಳ್ತಾರೆ, ಹಮ್ಮು ಬಿಮ್ಮುಗಳಿಲ್ಲದಂದು, ಸುರಾಳ ಗಿರಾಳಗಳಿಲ್ಲದಂದು, ಶೂನ್ಯ ನಿಶೂನ್ಯಗಳಿಲ್ಲದಂದು, ಸಚರಾಚರಗಳು ರಚನೆಗೆ ಬಾರದಂದು, ಗುಹೇಶ್ವರ ಇದ್ದೆಯಲ್ಲ ಇಲ್ಲದಂದು. ಏನ್ ತಾಕತ್ ವಚನ ರೀ. ನಾಲಿಗೆ ಇದ್ರೆ ಓದಬೇಕು, ಕಣ್ಣಿದ್ರೆ ನೋಡಬೇಕು, ಕಿವಿದ್ರೆ ಕೇಳಬೇಕು, ಇಲ್ಲ ಅಂದ್ರೆ ನೆಟ್ ಹೊಂಟೋಗ್ಬಿಡ್ಬೇಕು. ತಾಕತ್ರ ವಚನ ರೀ ಅದು. ಪ್ರಭುದೇವರು ಈ ಸೃಷ್ಟಿಯನ್ನು ಕುರಿತು ಎಷ್ಟು ಚೆನ್ನಾಗಿ ಹೇಳ್ತಾರೆ. ದೇವರ ವಿಚಾರದಲ್ಲಿ ಯಾರು, ನಾವೆಂದೆಂದೂ ಸಹ ದೇವರ ಮೇಲೆ ಅಗಾಧವಾದ ನಂಬಿಕೆ ಇಟ್ಟವರು. ನಾವು ದೇವರ ಮೇಲೆ ವಿಶ್ವಾಸವನ್ನು ಇಟ್ಟು ಬದುಕಿದವರು ನಾವು. ಕರ್ತೃ ಕೂಡಲ ಸಂಗಮ ದೇವ, ನೀನೇ ಕರ್ತೃ ಈ ಜಗತ್ತಿಗೆ. ಇದನ್ನು ಮೊದಲಿಗೆ ಹೇಳಿದರು. ಈ ಜಗತ್ತಿನಲ್ಲಿ ದೇವರ ವಿಚಾರಧಾರೆಯಲ್ಲಿ ನಮ್ಮ ತಾಯಿ ಇದ್ದಾಳಲ್ಲ, ಅಕ್ಕ ಮಹಾದೇವಿ ಹತ್ರ ಬಂದು ನಿಂತ್ಕೊಂಡ್ಬಿಟ್ರೆ ಗೊತ್ತಾಗ್ತದೆ. ಎಲ್ಲರೂ ಬಂದು ಕೇಳಿದ್ರಂತ ಅಕ್ಕ ಮಹಾದೇವಿ ಹತ್ರ, ದೇವ್ರಂದ್ರೆ ಏನು ಅಂತ. ಎಲ್ಲರೂ ಏನೇನೋ ಪುಸ್ತಕ ತೆಗೆದು ಹೇಳಕತ್ತಿದ್ರಂತ. ಅಲ್ಲದನ, ಇಲ್ಲಿದ್ದಾನ, ಹಂಗತನ, ಹಿಂಗಿದ್ದಾನ, ಒಂದತನ, ಹೊರಗಿದ್ದಾನ, ಒಳಗತನ, ಹಿಂಗೆಲ್ಲ ಹೇಳಿದ್ರಂತೆ. ಅಕ್ಕ ಮಹಾದೇವಿನ ಕೇಳಿದ್ರಂತೆ, ದೇವ್ರಂದ್ರೆ ಎಲ್ಲಿದ್ದಾನ? ಸಾವಿಲ್ಲ ಅಂದ್ಲ. ಏನಂದ್ಲಂತೆ? ಸಾವಿಲ್ಲದ ಅಂದ್ಲಂತೆ. ಒಂದೇ ಲೈನಲ್ಲಿ ದೇವರ ಅಸ್ತಿತ್ವ ಹೇಳದವಳಕ್ಕೆ. ಜೋರ ಚಪ್ಪಾಳೆ ತಟ್ಟರೆ ಒಂದು ಒಂದೇ ಸಾಲಿನಲ್ಲಿ ಇಡೀ ಅಖಂಡ ಭಾರತದ ಜಾಗತಿಕ ಮಟ್ಟದೊಳಗಡೆ ದೇವರ ಅಸ್ತಿತ್ವವನ್ನು ಅನುಭವ ಮಂಟಪದಲ್ಲಿ ಪ್ರಶ್ನೆ ಮಾಡಿಬಿಟ್ರು. ಕೇಳಿದ್ರು, ಅಕ್ಕ ಮಹಾದೇವಿ ದೇವರನ್ನ ಯಾರು? ಸಾವಿಲ್ಲದ ಅಂದ್ರು. ಎಲ್ಲರೂ ಕೇಳಿದ್ರು, ಯಾಕವ ಸಾವಿಲ್ಲ ಅಂದೆಲ್ಲ? ಯಾವುದು ಹುಟ್ಟದ ಅದಕ್ಕೆ ಸಾವದ, ದೇವ್ರು ಹುಟ್ಟಿಲ್ಲ, ಸತ್ತಿಲ್ಲ, ನಮ್ಮೆಲ್ಲ ಸಂರಕ್ಷಣೆ ಮಾಡ್ತಾನೆ, ಅದಕ್ಕಾಗಿ ಅದಕ್ಕೆ ಸಾವಿಲ್ಲ.
ಏನ್ ತಾಕತ್ರಿ ಅದು, ಶಬ್ದದ ತಾಕತ್ತು ನೋಡ್ಬೇಕ್ರಿ. ಆ ದಾರ್ಶನಿಕ ವ್ಯವಸ್ಥೆಯ ಶಬ್ದಗಳ ತಾಕತ್ತು ನೋಡ್ಬೇಕು. ಈ ಸೃಷ್ಟಿ ಹೇಗಾಯಿತು ಅನ್ನೋದಕ್ಕೆ ಅನೇಕ ರೀತಿಯ ಧರ್ಮಗ್ರಂಥಗಳು ಅನೇಕ ರೀತಿಯಲ್ಲಿ ಹೇಳಿದ್ರು. ವಚನ ಸಾಹಿತ್ಯದಲ್ಲಿ ದೇವರ ಬಗ್ಗೆ ಬಹಳ ಅಪರೂಪವಾದ ಶಕ್ತಿಯನ್ನು ತುಂಬಿದವರು, ವಿಶ್ವಾಸವನ್ನು ಇಟ್ಟವರು. ಬಹಳ ಜನರು ಏನ್ ಹೇಳ್ತಾರಂದ್ರೆ ಇವರಿಗೆ ದೇವ್ರ ಮೇಲೆ ಭಕ್ತಿನೇ ಇಲ್ಲ, ನಿಜಗುಣಾನಂದ ಸ್ವಾಮೀಜಿ ನಾಸ್ತಿಕ ಅಂತ ಹೇಳ್ತಾರೆ. ನಾನು ನಿಜವಾದ ದೇವರನ್ನು ನಂಬಿದವನು. ಲಿಂಗಾಯತರು ನಿಜವಾದ ದೇವರನ್ನು ನಂಬಿ ಪೂಜಿಸುವವರು ಅಷ್ಟೇ, ಕ್ಲೋಸ್. ಇದಕ್ಕಿಂತ ಇನ್ನೇನು ಹೇಳೋಂಗಿಲ್ಲ ನಾನು. ಅದು ಅಭಿಮಾನ ಇರಬೇಕು ನಮ್ಮಗಳಿಗೆ, ಅಭಿಮಾನದ ಕೊರತೆ ಇದೆ ಅಷ್ಟೇ. ಎಷ್ಟು ಚಂದ ದೇವರ ವಿಷಯದಲ್ಲಿ ಬಸವಣ್ಣ, ಧರ್ಮದ ವಿಷಯದಲ್ಲಿ ಬಸವಣ್ಣ, ಪ್ರಕೃತಿಯನ್ನು ಕಾಪಾಡುವ ವಿಷಯದಲ್ಲಿ ಬಸವಣ್ಣವ್ರು ಹೇಳಿದ್ರು, ನೀರ ಕಂಡಲ್ಲಿ ಮುಳುಗುವರಯ್ಯ. ಅದು ಮೂಢನಂಬಿಕೆಯ ವಚನ ಅಲ್ಲ. ನೀರು ಕುಡಿಯಕ್ಕೆ ಕೊಟ್ಟನಪ್ಪ, ಹಾಳು ಮಾಡಬೇಡ್ರಿ, ಸೇವ್ ದ ವಾಟರ್, ಸೇವ್ ದ ವಾಟರ್. ಏನದು? ಒಂದೊಂದು ಭೂಮಿಯನ್ನು ಸಂರಕ್ಷಣೆ ಮಾಡುವುದು, ಪ್ರಕೃತಿಯನ್ನು ಸಂರಕ್ಷಣೆ ಮಾಡುವುದು, ನೀರನ್ನು ಸಂರಕ್ಷಣೆ ಮಾಡುವುದು, ಗಿಡ ಮರ ಬಳ್ಳಿ ಇವೆಲ್ಲವನ್ನು ಸಂರಕ್ಷಣೆ ಮಾಡುವುದು, ಮಣ್ಣುಗಳನ್ನು ಸಂರಕ್ಷಣೆ ಮಾಡುವುದು, ಕಟ್ಟಿಗೆಗಳನ್ನು ಸಂರಕ್ಷಣೆ ಮಾಡುವುದು. ಏನ್ರಿ ಇದು? ಅದು ಸಾಧ್ಯ ಇದೆಯಾ ನಿಮಗೆ? ನೀವೊಂದು ಮನೆ ಕಟ್ಟಬೇಕಾದ್ರೆ ಎಷ್ಟು ಮಣ್ಣು ಹಾಳು ಮಾಡ್ತೀರಿ, ಎಷ್ಟು ಕಟ್ಟಿಗೆ ಹಾಳು ಮಾಡ್ತೀರಿ? ಆಕಸ್ಮಿಕ ನೀವು ನಂಬಿರ್ತಕ್ಕಂತಹ ಗುಡಿಗಳನ್ನೇ ಕಟ್ಟಬೇಕಾದ್ರೆ, ಮಸೀದಿ ಕಟ್ಟಬೇಕಾದ್ರೆ, ಚರ್ಚ್ ಕಟ್ಟಬೇಕಾದ್ರೆ ಎಷ್ಟು ಪ್ರಕೃತಿಯನ್ನು ಹಾಳು ಮಾಡಿಬಿಡ್ತೇವೆ. ಬಸವಣ್ಣಂದ್ರು ಪ್ರಕೃತಿ ಇಟ್ಕೊಡ್ರಪ್ಪ, ದೇಹವೇ ದೇವಾಲಯ ಮಾಡಿಕೊಡ್ರಿ, ಗಾಳಿ ಕೊಟ್ಟಾನ ಗಾಳಿಯನ್ನು ಚೆನ್ನಾಗಿ ಸೇವಿಸ್ರಿ, ಮರವನ್ನು ಉಳಿಸ್ರಿ, ನೀರನ್ನು ಉಳಿಸ್ರಿ. ಈ ಮರ್ತ್ಯಲೋಕದಲ್ಲಿ ಒಂದು ದಿವಸ ಶಿವಯೋಗ ಮುಗಿಸ್ಕೊಂಡು ಕಾಯಕ ಮಾಡಿ ಚಲೋ ದಾಸೋಹ ಮಾಡಿ ಕಳ್ಳರು ಬಂದು ತೊಗೊಂಡೋಗಷ್ಟು ದುಡ್ಡು ಇರಲಾರ್ದಂಗೆ ನಾಳೆ ಜೀವ ಇದ್ರೆ ಎದ್ದೇಳ್ರಿ, ಇಲ್ಲ ಅಂತಂದ್ರೆ ಹೋಗ್ರಿ ಅನ್ನತಕ್ಕಂಥ ಧರ್ಮವನ್ನು ಕೊಟ್ಟು ಹೋದ್ರಲ್ಲ. ಏನು ಮಾಡೋದದ ಇದನ್ನ ಹೇಳೋದು ನಾವು? ಹಿಂಗೆ ಹೇಳಿದ ಕೂಡಲೇ ಶುರು ಆಗ್ತದೆ ನೋಡ್ರಿ ನಮ್ಮ ಬಗ. ಏನು ಮಾತಾಡುವಾಗಿಲ್ಲ. ನನ್ನ ದೃಷ್ಟಿಯಲ್ಲಿ ಇದು ನನ್ನ ಕೊನೆಯ ಪ್ರವಚನ. ಇನ್ನು ಮುಂದೆ ನಾನು ಪ್ರವಚನ ಮಾಡೋದಿಲ್ಲ. ಹಿಂಸೆ 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 ಮನುಷ್ಯನಿಗೆ ಹಿಂಸೆ ಆಗಬಾರದು, ಹಿಂಸೆ ಆಗಬಾರದು. ಪ್ರೀತಿ ಇರಬೇಕು, ಪ್ರೀತಿ ಇರಬೇಕು. ನಾವಿಲ್ಲಿ ಯಾರನ್ನು ಶೋಷಣೆ ಮಾಡಲಿಕ್ಕೆ ಬಂದಿಲ್ಲ, ಯಾರನ್ನೂ ನಾವು ಅಡ್ಡದಾರಿಗೆ ಇಡಿಸಲಿಕ್ಕೆ ಬಂದವರಲ್ಲ. ಭಕ್ತಿ ಪಥವ ತೋರಿಸಲು ಬಂದಾತ ನಮ್ಮ ಸಂಗನ ಬಸವಣ್ಣ. ಭಕ್ತಿ ಪಥವ ತೋರಿಸಲು ಬಂದಾತ ಸಂಗನ. ಈ ಸೃಷ್ಟಿಯನ್ನ ಬಹಳ ಚೆನ್ನಾಗಿ ರಚನೆ ಮಾಡಿದ್ರಂತೆ ನೋಡಿ. ಅದನ್ನ ಅನುಭವ ಮಂಟಪದಲ್ಲಿ ಚರ್ಚೆ ಮಾಡಿದ್ರು. ಸೃಷ್ಟಿ ಹೇಗಾಯಿತು ಒಂದೊಂದು ಗ್ರಂಥದಲ್ಲಿ ಒಂದೊಂದು ಹೇಳಿದ್ದಾರೆ. ಬಹಳ ಚಲೋ ಹೇಳಿದಾರ. ಒಂದು ಗ್ರಂಥದಲ್ಲಿ ಈ ಜಗತ್ತನ್ನು ಸೃಷ್ಟಿ ಮಾಡಬೇಕು ಅಂತ ದೇವ್ರಿಗೆ ಅನಿಸ್ತಂತೆ. ಅನಿಸಿದ ಕೂಡಲೇ ದೇವ್ರು ಏನ್ ಮಾಡದಂತೆ, ಮೊದಲನೇ ದಿವಸ ಏನ್ ಮಾಡದಂತೆ, ಭೂಮಿನ ತಯಾರು ಮಾಡದಂತೆ. ಏನ್ ಮಾಡದಂತೆ? ಭೂಮಿ ಕೊಟ್ಟನಂತೆ. ಭೂಮಿ ಕೊಟ್ಟ ಮೇಲೆ ಭೂಮಿಯನ್ನು ನೋಡಿದ ಮೇಲೆ ಅಂತಂತೆ, ಇಷ್ಟು ಸುಂದರವಾದ ಭೂಮಿಯಲ್ಲಿ ನೀರಿರ್ಬೇಕಲ್ಲ ಅಂತ ಮಂಗಳವಾರ ನೀರು ತಂದಂತೆ. ಸೋಮವಾರ ಭೂಮಿಯನ್ನು ತಂದ, ಮಂಗಳವಾರ ನೀರು ತಂದಂತೆ. ಮಂಗಳವಾರ ನೀರು ತಂದ ಮೇಲೆ ಬುಧವಾರ ಇವೆರಡು ನೀರು ಮತ್ತು ಭೂಮಿಯ ಒಳಗಡೆ ಒಂದಿಷ್ಟು ಹಸಿರು ಇರಬಾರ್ದು ಅಂತ ಯೋಚನೆ ಮಾಡಿ ಗಿಡ ಮರ ಬಳ್ಳಿ ಪಶು ಪಕ್ಷಿ ಪ್ರಾಣಿಗಳು ಹಣ್ಣುಗಳು ಹಂಪಲುಗಳು ಆಹಾರದ ವೈವಿಧ್ಯಮಯವಾದಂತ ಎಲ್ಲವನ್ನ ಬುಧವಾರ ತಂದಿಟ್ಟನಂತ. ಗುರುವಾರ ಏನು ಮಾಡದಂತ, ಇಷ್ಟೆಲ್ಲ ಸುಂದರವಾದಂತ ಸೃಷ್ಟಿಯ ಒಳಗಡೆ ಒಂದಿಷ್ಟು ಪಶು ಪಕ್ಷಿ ಪ್ರಾಣಿಗಳಿದ್ರೆ ಹೇಗೆ ಅಂತ ಗುರುವಾರ ತಯಾರು ಮಾಡಿದ್ನಂತೆ. ಶುಕ್ರವಾರ ವಿಚಾರ ಮಾಡದಂತೆ, ಎಷ್ಟು ಚೆನ್ನಾಗಿರ್ತಕ್ಕಂತಹ ಈ ಸೃಷ್ಟಿಯ ಒಳಗಡೆ ಯಾರಾದರೂ ಒಬ್ರು ಇದ್ರೆ ಎಷ್ಟು ಚೆನ್ನಾಗಿರ್ತದ ಅಂತ ವಿಚಾರ ಮಾಡದ್ನಂತ. ಎಲ್ಲ 84 ಲಕ್ಷ ಮಾಡಿದಾಗ ಚೆನ್ನಾಗಿತ್ತಂತೆ ಸೃಷ್ಟಿ. ಏನು ತೊಂದರೆ ಇರಲಿಲ್ಲಂತೆ, ಏನೋ ತೊಂದರೆ ಇಲ್ಲ. ಆನೆಯಿಂದ ತೊಂದರೆ ಆಗಲಿಲ್ಲ ಅಂತೆ, ಇರುವೆಯಿಂದ ತೊಂದರೆ ಆಗಲಿಲ್ಲ ಅಂತೆ, ಹುಲಿಯಿಂದ ತೊಂದರೆ ಆಗಲಿಲ್ಲ ಅಂತೆ ದೇವರಿಗೆ, ನವಿಲಿನಿಂದ ತೊಂದರೆ ಆಗಲಿಲ್ಲ ಅಂತೆ, ಹಾವಿನಿಂದ. ಎಲ್ಲಾದ್ರೂ ಹಾವು ಬಂದು ಕಚ್ಚದೇನ್ರಿ ನಿಮ್ಮನ್ನ ಒಂದು ದಿನ? ಹೇಳಿ ನೋಡೋಣ. ಯಾವ್ದಾದ್ರು ಪಶು ಪಕ್ಷಿ ಪ್ರಾಣಿಗಳು ನಿಮಗೆ ತೊಂದರೆ ಕೊಟ್ಟರು? ನೀನು ಕೊಟ್ಟಿಲ್ಲ, ಅವು ಎಂದು ಕೊಡೋದು ಇಲ್ಲ. ಅವು ಯಾವಾಗ ಈ ರೀತಿಯಲ್ಲಿ ಎಲ್ಲವನ್ನ ಕೊಟ್ಟ ಮೇಲೆ ಶುಕ್ರವಾರ ಏನು ಮಾಡದಂತೆ, ಏನಾರು ವಿಚಾರ ಮಾಡಿ ಏನಾರು ಮಾಡೋಣ ಅಂತ ಹೇಳ್ತೀವಿ. ಒಬ್ಬ ಮನುಷ್ಯ ತಿರ್ಗಾಡಕ್ಕೆ ಒಬ್ಬ ಮನುಷ್ಯನ ಬಿಟ್ಟನಂತೆ. ಯಾರನ್ನ? ನಿಮ್ಮನ್ನ ಫಸ್ಟ್ ಬಿಟ್ಟಿದ್ ನಿಮ್ಮನ್ನಂತ. ಯಾರನ್ನ? ಈ ಗಿರಾಕಿಗಳನ್ನೇ ಮೊದಲು ಬಿಟ್ಟಿದ್ದು. ಯಾವಾಗ ನಿಮ್ಮನ್ನ ಬಿಟ್ಟ
ನೀವು ಒಬ್ಬರೇ ತಿರುಗಾಡ್ತಿದ್ರಂತೆ. ನೀವು ಹೆಂಗಾಗಿದ್ರಂದ್ರೆ ದೇವದಾಸ್ ಆಗಿದ್ರಂತೆ. ಏನಾಗಿದ್ರಿ ನೀವು? ಅರ್ಥ ಆಗಿಲ್ಲ? ಏನಾಗಿದ್ರಿ? ದೇವದಾಸ್ ಆಗಿದ್ರಂತೆ. ನೀವು ಏನು ಮಾಡ್ಬೇಕು? ಒಬ್ಬರೇ ತಿರುಗಾಡಕತ್ತಿದ್ರಂತೆ. ಒಬ್ಬರೇ ಹುಚ್ಚನಂಗೆ ತಿರುಗಾಡಕತ್ತಿದ್ದಂತೆ. ಆಗ ದೇವರನ್ನಂತೆ, ಈ ಪುರುಷ ಅನ್ನೋನು ಒಬ್ಬನೇ ತಿರುಗಾಡ್ತಾ ಇದ್ದಾನೆ, ಇವನಿಗೆ ಯಾರಾದರೂ ಒಬ್ರು ಪಕ್ಕದಲ್ಲಿ ಇಡಬೇಕಲ್ಲ ಅಂತೇಳಿ ಆ ಪುರುಷನ ಹೃದಯ ಭಾಗದ ಒಂದು ಮೂಳೆಯನ್ನು ತೆಗೆದು ಅದಕ್ಕೆ ಜೀವ ತುಂಬಿ ಹೆಣ್ಣು ರೂಪ ಕೊಟ್ಟು ನಿನಗೆ ಇವ್ರನ್ನೆಲ್ಲ ತಂದಿಟ್ಟನಂತ ಖರ್ಚು ಖಾಲಿ ಮಾಡಕ್ಕೆ. ಯಾರನ್ನ? ಇವ್ರನ್ನೆಲ್ಲ ತಂದು ನಿಮ್ಮ ಪರಿಸ್ಥಿತಿನೇ ಕೆಟ್ಟಾರಿ. ಮದುವೆ ಆದಾಗ 2 ಪ್ಯಾಂಟ್ 2 ಶರ್ಟ್, ಆಮೇಲೆ ಮುಗೀತು ನಿಮ್ಮ ಕತೆ, ಮುಗೀತು ಎಲ್ಲ ಈ ಕಡೆ. ಮತ್ತು ನೀವು ತಪ್ಪು ತಿಳ್ಕೊಬೇಡ್ರಿ, ನಿಮಗೆ ಸಮಾನತೆ ಅನ್ನೋದು ಸಮಾಜದಲ್ಲಿ ಸಿಕ್ಕೈತಿ, ಆದರೆ ಮನೆಯೊಳಗೆ ಮಾತ್ರ ಅವ್ರನ್ನ ಲಟಣಿಗಿಂತ ಮೀರಿದಿರ್ತಿರ್ತದೆ, ವಿಚಾರ ಬೇರೆ ಇರ್ತದೆ. ಅದು ಭಾಳ ಕಷ್ಟ ಪಾಪ. 2 ಪ್ಯಾಂಟ್ 2 ಶರ್ಟು ಏನು ಕೊಟ್ಟಾರ ಅದನ್ನು ಹಾಕೊಂಡು ತಿರುಗಾಡ್ತಾವೆ ಸುಮ್ಮನೆ. ಆಯ್ತು ಹ್ಞೂ ಹೇಳು, ಆಯ್ತು ಹ್ಞೂ ಹೇಳು, ಹ್ಞೂ ಅಂದ್ರೇ ಬದುಕ್ತವವು. ಅಂದ್ರು ಕತೆ ಮುಗೀತದು. ಅದಕ್ಕೆ ಯಾಕೆಂತಂತೀನಿ ಅಂದರೆ, ಜಗತ್ತಿನೊಳಗಡೆ ಭಾಳ ಪವರ್ಫುಲ್ ಏನಾದರೂ ಒಂದು ಅಸ್ತ್ರ ಇದ್ದರೆ ಅದು ಸ್ತ್ರೀ ಅಸ್ತ್ರ ಅನ್ನತಕ್ಕಂಥದ್ದು. ಅದು ಭಾಳ ಪವರ್ಫುಲ್ ರೀ, ಅದು ಭಾಳ ಪವರ್ಫುಲ್ ಅದು. ಓಹೋ, ತಾಯಿನೂ ಆಗಬಲ್ಲಳು, ಶಕ್ತಿನೂ ಆಗಬಲ್ಲಳು, ಜಗತ್ತೂ ಆಳಬಲ್ಲಳು. ರಾತ್ರಿ ಅನ್ನಕ್ಕೆ ಚಿತ್ರಾನ್ನ ಹಾಕಿ ಈಗಲೇ ಬಿಸಿಯನ್ನ ಮಾಡಿದ್ದೇನೆ ಅಂತೇಳಿ ಕೊಟ್ಟು ನಿಮ್ಮನ್ನು ಒಪ್ಪಿಸಬಲ್ಲಳು ಆಕೆ. ಅಷ್ಟು ಅತಿ ಅದ್ಭುತವಾದ ಶಕ್ತಿ ಆಕೆ ಅಂತ. ಏನು ಮಾಡೋದು? ನಿಮ್ಮ ಪರಿಸ್ಥಿತಿನೇ ಆಗಿದೆ, ಏನು ಮಾಡಲಿಕ್ಕಾಗೋದಿಲ್ಲ. ಅದಕ್ಕೆ ನೋಡ್ರಿ, ಹೆಣ್ಣು ಮಕ್ಕಳಿಗಿಂತ ಹೆಚ್ಚು ಜನ ಗಂಡು ಮಕ್ಕಳು ಪ್ರವಚನಕ್ಕೆ ಬಂದಿದ್ದೀರಿ. ಕಾರಣ ಅಂದರೆ ಅವ್ರು ಸುಖಿ ಇದ್ದಾರೆ, ನೀವು ಸ್ವಲ್ಪ ದುಃಖಿ ಇದ್ದೀರಿ, ಅದಕ್ಕೆ ಹೆಚ್ಚು ಬಂದಿರಿ ನೀವು. ಅವ್ರಿಗೆ ಸುಖ ಅದ. ಈಗ ಎಲ್ಲರಿಗೂ ಹೆಣ್ಣು ಮಕ್ಕಳಿಗೆ ಆನಂದವಾಗಿದ್ದಾರೆ. ನೀವು ಸಾಕು ಬಿಡೋದ್ರದ್ದು, ಒಂದು 2 ತಾಸು ಈ ಕಡೆ ಇದ್ದು ಬಂದ್ಬಿಡೋಣ ಅಂತೇಳಿ ಎದ್ದು ಬಂದುಬಿಟ್ಟಿರ್ತೀರಿ. ಯಾಕೆಂದರೆ ದೇವರು ಬಹಳ ಮುಖ್ಯವಾಗಿ ಒಂದು ಸ್ತ್ರೀ ಅನ್ನತಕ್ಕಂಥ ಒಂದು ವಸ್ತುವನ್ನು ತಂದಿಟ್ಟನಂತೆ. ಸೋಮವಾರ, ಮಂಗಳವಾರ, ಬುಧವಾರ, ಗುರುವಾರ, ಶುಕ್ರವಾರ, ಶನಿವಾರ ಈ ಥರ ತಯಾರು ಮಾಡಿ ಏನು ಮಾಡಿಬಿಟ್ನಂತ, ಶನಿವಾರ ಯಾವಾಗ ಹೆಣ್ಣು ಮಗಳನ್ನ ತಂದು ಕೊಟ್ಟನಲ್ಲ, ಇವನು ಒಂಟಿಯಾಗಿ ತಿರುಗ್ತಿದ್ನಲ್ಲ, ಯಾರು? ದೇವದಾಸ್. ತೆರೆ ಮೇರೆ ಬೀಚ್ ಮೇ ಕೈ ಸಹಾಯ ಅಂತ ತಿರುಗ್ತಿದ್ನಲ್ರಿ. ತೆರೆ ಮೇರೆ ಬೀಚ್ ಮೇ ಸ್ವಾಮಿ ಕೆಟ್ಟ ನೋಡು, ಪಿಕ್ಚರ್ ಆಡಾಡಕತ್ತಾನ. ಇಸ್ ದ ಮೀನ್ ಮೈಂಡೆಡ್ ಥಿಂಕಿಂಗ್ಸ್. ಯಾವಾಗ ಇವನು ತಿರುಗಾಡಕತ್ತಿದ ಕೂಡಲೇ ಅವನಿಗೆ ಹೆಣ್ಣನ್ನು ಯಾವಾಗ ಒಪ್ಪಿಸಿದ ಕೂಡಲೇ ಸೃಷ್ಟಿ ಮಾಡಿರುವ ದೇವರನ್ನ ಮರ್ತಂತ. ಯಾರನ್ನ ಮರ್ತ? ದೇವ್ರನ್ನ ಮರಿತಾನಂತ. ಯಾರು ನೋಡ್ರಿ, ಅವ್ರ ಆ ಕಡೆ ಕೈ ತೋರ್ಸಕತ್ತಾರ. ದೇವ್ರನ್ನೇ ಮರ್ತಂತ. ನೀವು ಏನು ಒಂದು ಊರ ಮೇಲೆ ಪ್ರವಚನ ನಡೆದಿತ್ತು. ಪ್ರವಚನ ನಡೆಯತ್ತಿಗೆ ಪಾಪ ಅವರು ಚಲೋ ಪ್ರವಚನ ಹೇಳಕತ್ತಿದ್ರು. ಹೇಳೋತ್ತಿಗೆ ಅವ್ರು ಏನನ್ಬಿಟ್ರು, ಹೆಣ್ಣು ಮಗಳು ಅಂದರೆ ದೇವಿ, ಸಾಕ್ಷಾತ್ ದೇವಿ ಅಂದ. ದೇವಿ, ಸಾಕ್ಷಾತ್ ದೇವಿ, ಶಕ್ತಿ ಸ್ವರೂಪಿಣಿ ಅಂದ್ಬಿಟ್ಲಂತ. ಈ ಹೆಣ್ಮಗಳು ಪ್ರವಚನ ಕೇಳಿ ಮನೆಗೆ ಹೋದ್ಲಲ್ರಿ, ಹೋದ ಕೂಡಲೇ ದೇವ್ರ ಮೇಲೆ ಇರತಕ್ಕಂಥ ದೇವ್ರನ್ನೆಲ್ಲ ಪಕ್ಕಕ್ಕಿಟ್ಟು ತಾನೇ ಕುತ್ಕೊಂಡ್ಬಿಟ್ಟಿದ್ಲಂತ. ತಾನು ಕುತ್ಕೊಂಡ್ಬಿಟ್ಟಿದಂತ. ಇವ ಡ್ಯೂಟಿ ಮುಗಿಸಿ ಬಂದಂತ, ಎಲ್ಲಿದ್ದಿ? ಇಲ್ಲಿದ್ದಿ ನೋಡು ದೇವಿ ಅನ್ನಂತ. ಯಾವ ದೇವಿ? ನೀನು ಯಾವ ದೇವಿ ಅಂದ್ರೆ? ನಾನು ದೇವಿ ಅಂದ. ದೇವಿ ಅದಕ್ಕೊಂದು ಸ್ವಲ್ಪ ಶಕ್ತಿ ಇರ್ತದ, ಹೊರಗಡೆ ಬಾರ್ಕೋಲ್ ತಂದನಂತ. ದೇವಿಗೊಂದು ಹೊಡೆದ್ರೆ ನಡೀತದಲ್ಲ ಅನ್ನಂತ. ಅಂದರೆ ಏನಾಗ್ತದೆ, ಮನುಷ್ಯನಿಗೆ ಈ ಜಗತ್ತಿನೊಳಗಡೆ ಎಲ್ಲವೂ ಸಹ ವಿಚಾರ ಮಾಡುವ ಶಕ್ತಿಯನ್ನು ಕಳೆದುಕೊಂಡು ಬಿಟ್ಟಿದ್ದಾನೆ ಮನುಷ್ಯ. ಕ್ಷಣಿಕ ಸುಖಕ್ಕಾಗಿ ತನ್ನ ಅರಿವಿನ ಪ್ರಜ್ಞೆಯನ್ನು ಕಳೆದುಕೊಂಡು ಬಿಡ್ತಾನೆ. ಜಗತ್ತಿನಲ್ಲಿ ದೇವರಿದ್ದಾನೆ ಅಂತ ಹೇಳಿದಂಥ ಬಹಳ ಅತಿ ಅದ್ಭುತವಾದಂತಹ ಧರ್ಮ ಇದು. ಎಂದೆಂದು ದೇವರ ವಿಶ್ವಾಸವನ್ನು ಕಳೆದುಕೊಳ್ಳಲಿಲ್ಲ ಈ ಧರ್ಮ. ಎಲ್ಲರೂ ಎಂತಹ ಭಕ್ತಿಯನ್ನು ಕೊಟ್ಟರು ಅಂತ ಹೇಳಿದ್ರೆ, ಬಸವಣ್ಣ ದೇವರ ವಿಷಯ ಹೇಳ್ತಾರೆ, ಶಿರ ಹರಿದು ನೆಲಕ್ಕೆ ಅಟ್ಟೆ ಬಿದ್ದರೂ ನಾವಿಗೆ ಕೂಡಲ ಸಂಘ ಶರಣೆಲ್ಲ ತಿರ್ದಿತ್ತಯ್ಯ. ಎಂಥದ್ರಿ ಅದು? ಎಂಥದ್ದು? ಜಗತ್ತಿನಲ್ಲಿ ಭಕ್ತಿಯನ್ನ ನೋಡಿ, ಬಹಳ ಜನರಿಗೆ ಏನೇನೋ ಅದ, ಆದ್ರೆ ಬಸವಣ್ಣನವರಿಗೆ ಭಕ್ತಿ ಭಂಡಾರಿ ಯಾರಿಗದ? ಯಾರಿಗಿದೆ? ಒಂದು ಕಡೆ ಭಕ್ತಿ ಭಂಡಾರಿ, ಇನ್ನೊಂದು ಕಡೆ ವಿಚಾರವಾದಿ, ಇನ್ನೊಂದು ಕಡೆ ದಾರ್ಶನಿಕ, ಇನ್ನೊಂದು ಕಡೆ ಧರ್ಮ ಸಂಸ್ಥಾಪಕ, ಇನ್ನೊಂದು ಕಡೆ ಅನುಭವ ಮಂಟಪ ನಿರ್ಮಾಪಕ,
ಆ ಎಲ್ಲವನ್ನು ಒಳಗೊಂಡಿರ್ತಕ್ಕಂಥ ಅದಕ್ಕಾಗಿ ಸಹೋದರಪ್ಪರು ಹೇಳಿದ್ರು, ಇರಬಹುದು ನಿನಗಿಂತ ದೊಡ್ಡವರು ಮೇಲೇರಿ ಭಯನಾದವರು, ಇರಬಹುದು ನಿನಗಿಂತ ದೊಡ್ಡ ತ್ಯಾಗಿಗಳು, ಇರಬಹುದು ನಿನಗಿಂತ ದೊಡ್ಡ ಯುಗ ಪುರುಷರು, ಇರಬಹುದು ನಿನಗಿಂತ ದೊಡ್ಡ ಅನುಭಾವ ಮಂಟಪದ ನಿರ್ಮಾಪಕರು, ಇರಲಾರವೆಂದು ಕಾಣುತ್ತದೆ ನಿನ್ನೊಳಗಿನ ಅಂಕು ಡೊಂಕುಗಳನ್ನು ತೀರ್ತಿಕೊಂಡವರು. ಇಂತಹ ಬಸವಣ್ಣ, ಆ ಬಸವಣ್ಣನ ಮಕ್ಕಳು ನಾವು ಹೆಂಗಿರ್ಬೇಕು? ನಾವು ಹೆಂಗಿರ್ಬೇಕು? ಹುಲಿ ಹಾಲು ಕುಡಿದ ಮಕ್ಕಳು ಎಂಥ ಪರಿಸ್ಥಿತಿಗೆ ಬಂತ್ರಿ. ಹೆಂಗಿರ್ಬೇಕಿತ್ತು? ನಾವು ಹೇಗೆ ಬದುಕಬೇಕಾಗಿತ್ತು? ಆ ವ್ಯವಸ್ಥೆಯಿಂದ ದೂರ ಸರಿದು ನಿಂತ ದಿನಮಾನ ಕಾಲದಲ್ಲಿ ಈ ಬಸವ ಕೇಂದ್ರದವರು ನನ್ನಂಥ ಸ್ವಾಮಿಗಳನ್ನು ಕರೆಸಿ ಅವರು ಬಯಸ್ಕೊಂಡು ನಮ್ಮ ಮುಖಾಂತರ ಬಸವ ತತ್ವವನ್ನು ಹೇಳಿಸುವ ವ್ಯವಸ್ಥೆ ಮಾಡಿದ್ರಲ್ಲ, ಅದಕ್ಕಾಗಿ ಅವರಿಗೊಂದು ಜೋರಾದ ಚಪ್ಪಾಳೆಯನ್ನು ತಟ್ಟಬೇಕು ಅನ್ನತಕ್ಕಂಥ ಮಾತನ್ನು ಹೇಳುತ್ತಾರೆ. ಬೆಳಗಾಯ್ತಂದ್ರೆ ಭಾಳ ಬಯಸ್ಕೊಂಡ್ರೆ ಅವರು. ಆದರೂ ಅವರು ನಿಜಗುಣಾನಂದ ಸ್ವಾಮೀಜಿ ಮುಂದೆ ಏನು ಹೇಳೋದಿಲ್ಲ. ನೀವು ಪ್ರವಚನ ಮಾಡಿರಿ ಸ್ವಾಮೀಜಿ ಅಂತ ಹೇಳ್ತಾರೆ. ಇಲ್ಲಿ ಕುಳಿತವರು ನೀವು ಮನೆಗೆ ಹೋಗಿ ಪ್ರಚಾರ ಮಾಡಬೇಕು, ಕರ್ಕೊಂಡು ಬರಬೇಕು, ಪ್ರವಚನವನ್ನು ಕೇಳಿಸ್ಬೇಕು. ಬಸವಾದಿ ಪ್ರಮತರ ವಿಚಾರಧಾರೆಗಳನ್ನು ಇವತ್ತು ನಾವು ಉಳಿಸಬೇಕು, ಬೆಳೆಸಬೇಕು. ಇದು ಮಕ್ಕಳಿಗೆ ಬೇಕಾಗಿರ್ತಕ್ಕಂಥ ಪ್ರವಚನ. SLC ಪ್ರವಚನ ಎಕ್ಸಾಮ್ ಪ್ರಾರಂಭ ಆಗಿದೆ. ಅದಕ್ಕಾಗಿ ಸ್ವಲ್ಪ ಮನೆಯೊಳಗಡೆ ಹೆಣ್ಣು ಮಕ್ಕಳು ಮನೆಯಲ್ಲೇ ಇರಲಿಕ್ಕೆ ಸಾಧ್ಯ ಆಗಿದೆ ಅನ್ನತಕ್ಕಂಥದ್ದು ನಾನು ತಿಳ್ಕೊಂಡಿದ್ದೇನೆ. ಮಕ್ಕಳಿಗೆ ಸಂಸ್ಕಾರ ಮತ್ತು ಸಂಸ್ಕೃತಿಯನ್ನು ಕಲಿಸಿ ಮಕ್ಕಳನ್ನೇ ಆಸ್ತಿಯನ್ನಾಗಿ ಮಾಡಿ, ಇಲ್ಲದಿದ್ದರೆ ನಾಳೆ ನಿಮ್ಮ ಮಕ್ಕಳು ನಿಮ್ಮನ್ನು ವೃದ್ಧಾಶ್ರಮಕ್ಕೆ ಕಳಿಸುವುದು ಬಹಳ ದೂರ ಇಲ್ಲ ಅನ್ನತಕ್ಕಂಥದ್ದನ್ನು ನೀವು ಅರ್ಥ ಮಾಡಿಕೊಳ್ಳಬೇಕಾಗಿರ್ತಕ್ಕಂಥದ್ದು. ಮಕ್ಕಳಲ್ಲಿ ಹೋಗ್ಬಿಟ್ಟಿದೆ, ಸಂಸ್ಕೃತಿ ಹೋಗ್ಬಿಟ್ಟಿದೆ, ಸಂಸ್ಕಾರ ಹೋಗ್ಬಿಟ್ಟಿದೆ. ಧರ್ಮ ಅಂತೇಳಿದ್ರೆ ಸುಮ್ಮನೆ ಕುಣಿಯೋದು, ಧರ್ಮ ಅಂದರೆ ತನ್ನ ಅರಿವಿನ ಪ್ರಜ್ಞೆ ಅನ್ನತಕ್ಕಂಥದ್ದು ಹೊರಟೋಗಿದೆ. ಧರ್ಮ ಅಂದರೆ ನನ್ನ ಸಂಸ್ಕೃತಿ ಅನ್ನೋದು ಹೊರಟೋಗಿದೆ. ಧರ್ಮ ಅಂತ ಹೇಳಿದ್ರೆ ನನ್ನ ಸಂಸ್ಕಾರ ಅನ್ನತಕ್ಕಂಥದ್ದು ಹೊರಟೋಗಿದೆ ಈ ಜಗತ್ತಿನಲ್ಲಿ. ಮಕ್ಕಳನ್ನು ಕಾಪಾಡಿಕೊಳ್ಳೋದ್ರಲ್ಲಿ ಸೋಲ್ತಾ ಇದ್ದೇವೆ ನಾವು. ಪ್ರತಿ ದಿನ ಹೆಣಗಾಡ್ತಾ ಇದ್ದೀವಿ ಮನೆಯೊಳಗಡೆ. ತಂದೆ ತಾಯಿಗಳು ಮಕ್ಕಳ ವಿಚಾರಧಾರೆಯಲ್ಲಿ ಬಹಳ ಸೋಲ್ತಾ ಇದ್ದಾರೆ. ಒಂದು ಕಾಲದಲ್ಲಿ ಒಬ್ಬ ತಾಯಿ ಒಬ್ಬ ತಂದೆ 10 ಮಕ್ಕಳನ್ನು ಹಡೆದರೂ ಸಹ ಸಾಕ್ತಾ ಇದ್ರು. ಆದರೆ ಈ 75 ವರ್ಷದಲ್ಲಿ ವಿಜ್ಞಾನ, ತಂತ್ರಜ್ಞಾನ, ಮೊಬೈಲ್ ಯುಗದಲ್ಲಿ, ವಿಜ್ಞಾನ ಯುಗದಲ್ಲಿ, ಈ TV ಯುಗದಲ್ಲಿ ನಮ್ಮ ಮಕ್ಕಳನ್ನು ನಮ್ಮನ್ನು ಹಿಡಿದುಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಇತ್ತೀಚೆಗೆ AI ಅಂತ ಒಂದು ಬಂದ್ಬಿಟ್ಟಿದೆ. ಹಣ ಕೊರತೆ ಇಲ್ಲ ಇವತ್ತು ಎಲ್ಲರ ಕೈಯಲ್ಲಿ. ಮಾರ್ಕೆಟಿಂಗ್ ಕೊರತೆ ಇಲ್ಲ ಇವತ್ತು ನಮ್ಮ ಕೈಯಲ್ಲಿ. ನೀವು ಯಾರನ್ನು ಬೇಕಾದರೂ ಏನು ಬೇಕಾದ್ರೂ ತರ್ಬೋದು. ಆದರೆ ನಿಮ್ಮ ಮಕ್ಕಳನ್ನು ಪುನಃ ವಾಪಸ್ ನಿಮ್ಮ ಮನೆಯಿಂದ, ನಿಮ್ಮ ಹೊರಗಡೆಯಿಂದ ಮನೆಗೆ ತರುವುದರಲ್ಲಿ ನಾವು ಸೋಲ್ತಾ ಇದ್ದೇವೆ. ಇದಕ್ಕೆ ಕಾರಣ ಏನು? ನಾವು ಧರ್ಮ ಬಿಟ್ಟಿದ್ದೀವ? ಇಲ್ಲ, ಬಿಟ್ಟಿಲ್ಲ. ಆದರೆ ನಾವು ಹೋಗ್ತಿರ್ತಕ್ಕಂಥ ದಾರಿ ಯಾವುದು ಹೋಗ್ತಾ ಇದ್ದೇವೆ? ಹಣದ ಹಿಂದೆ ಬೆನ್ನು ಹತ್ತಿದ್ದೇವೆ, ಶಿಕ್ಷಣದ ಹಿಂದೆ ಬೆನ್ನು ಹತ್ತಿದ್ದೇವೆ. ಶಿಕ್ಷಣ ಹೇಳುತ್ತು ಮನುಷ್ಯರನ್ನು ಬದಲಾವಣೆ ಮಾಡ್ತದಂತ. ಶಿಕ್ಷಣ ಮನುಷ್ಯನನ್ನು ಬದಲಾವಣೆ ಮಾಡಲಿಲ್ಲ, ತನ್ನ ಬದುಕಿನ ವ್ಯವಸ್ಥೆಯನ್ನು ಬದಲಾವಣೆ ಮಾಡ್ತು ಅಷ್ಟೇ. ವಿದ್ಯಾವಂತರಿಗೇನು ಬಂತು? ಓದಿದವರಿಗೇನು ಬಂತು? ಮನೆ ಹೋಯಿತು, ಗುಡಿಸಲಿನ ಮನೆ ಹೋಯಿತು, ಅರಮನೆ ಬಂತು. ಇಷ್ಟೇ ವ್ಯವಸ್ಥೆ. ನಿಮಗೆ ಶಿಕ್ಷಣ ಏನು ಕೊಡ್ತು ಅಂದರೆ ನಿಮ್ಮ ಬದುಕಿಗೆ ಬೇಕಾಗಿರ್ತಕ್ಕಂಥ ವಸ್ತುಗಳನ್ನು ಕೊಡ್ತಾ ಹೋಯಿತು, ಹಣ ಕೊಡ್ತು. ಆದರೆ ಸಂಸ್ಕೃತಿ ಸಂಸ್ಕಾರವನ್ನು ಸಂಪೂರ್ಣವಾಗಿ ನಾಶ ಮಾಡಿಬಿಡ್ತೀವತ್ತು. ಸಂಪೂರ್ಣ ನಾಶ ಮಾಡಿಬಿಡ್ತದು. ಶಿಕ್ಷಣ ಕೊಟ್ಟ ಮೇಲೆ ಅವರು ಯಾವ ರೀತಿಯಲ್ಲಿ ಇರಬೇಕಾಗಿತ್ತು ಆ ರೀತಿಯಲ್ಲಿ ಬರಲೇ ಇಲ್ಲ ಸಮಾಜ. ನೋಡಿ ಸ್ವಾಮಿ, ಇವತ್ತು ಈ ಶಿಕ್ಷಣವನ್ನು ಪಡೆದಿರ್ತಕ್ಕಂಥವರು ತಹಸೀಲ್ದಾರ್ ಆಗಲಿ, DSP ಆಗಲಿ, IAS ಆಫೀಸರ್ ಆಗಲಿ, ಸರ್ಕಾರಿ ವೃತ್ತಿಯಲ್ಲಿ ಇರ್ತಕ್ಕಂಥವ್ರ ಮನೆಗೆ ಲೋಕಾಯುತರು ಬಂದರು, ಭ್ರಷ್ಟಾಚಾರ ಬಂತು. ಯಾಕೆ ರೈತರ ಮನೆ ರೈಡ್ ಆಗ್ತಾ ಇಲ್ಲ? ಯಾಕೆ ರೈತರ ಮನೆಯಲ್ಲಿ ಲೋಕಾಯುತರು ಬರ್ತಾ ಇಲ್ಲ? ಯಾಕೆ ರೈತರು ಇವತ್ತು ಈ ಜಗತ್ತಿನೊಳಗಡೆ ಏನು ಮಾಡಿದ್ವು ನಾವು? ದೇಶವನ್ನು ಕಟ್ಟುವ ಪಾತ್ರದಲ್ಲಿ ನಮ್ಮ ವರ್ಣ ಏನಾಯಿತು? ವಿಜ್ಞಾನ ತಂತ್ರಜ್ಞಾನ ಬೆಳೀತು. ಯಾಕಂತಂದ್ರೆ ಜಾಗತಿಕ ಮಟ್ಟದ ಗ್ಲೋಬಲೈಸ್ ಅಲ್ಲಿ ಬೆಳಿಬೇಕಾಗಿತ್ತು, ಬೆಳೀತು. ಆದರೆ ನಮಗೆ ನೆಮ್ಮದಿ ಇದೆಯೇ? ಶಾಂತಿ ಇದೆಯೇ ಮನೆಯೊಳಗಡೆ?
ನಿದ್ರೆ ಮಾಡಲಿಕ್ಕೆ ಅವಕಾಶ ಇದೆ ಇವತ್ತು ನಮಗೆ. ಹೇಳಿ ನೋಡೋಣ, ನಾವೇನು ಮಾಡೋದು? ಮನೆಯಲ್ಲಿ ಲಿಂಗ ತೆಗೆದು, ವಿಭೂತಿ ತೆಗೆದು, ರುದ್ರಾಕ್ಷಿ ತೆಗೆದು, ವಚನ ಪಠಣ ತೆಗೆದು, ಬೆಳಿಗ್ಗೆ ಎದ್ದ ಕೂಡಲೇ ಹೆಣ್ಣು ಮಕ್ಕಳು, ಹಿಂದಿನ ಕಾಲದಲ್ಲಿ ಹೆಣ್ಣು ಮಕ್ಕಳು ಎದ್ದ ಕೂಡಲೇ ಕೈಕಾಲು ಮಕ್ಕ ತಕೊಂಡು ತಲೆ ಮೇಲೆ ಸೆರಗಾಕೊಂಡು ವಿಭೂತಿ ಹಚ್ಕೊಂಡು ಕಸಬರಿಕೆ ಹಿಡ್ಕೊಂಡು ಕಸ ಗುಡಿಸ್ಕೋತಾನೆ ಹೊರಡ್ತಿದ್ಲು. ಈಗ ಎದ್ದು ಕೂಡಲೇ TV ಮೊಬೈಲ್ ಹಿಡ್ಕೊಂಡು ಹೊರಟು ಬಿಟ್ರೆ ಏನು ಸಂಸ್ಕೃತಿ ಇರ್ತದೆ? ವಿಚಾರ ಮಾಡಿ ಇವತ್ತು ನೀವೆಲ್ಲರೂ. ನಾನು ಮೊಬೈಲ್ ಬೇಡ ಅಂತ ಹೇಳ್ತಾ ಇಲ್ಲ, ನಾ TV ಬೇಡ ಅಂತ ಹೇಳ್ತಾ ಇಲ್ಲ, ನಾನು ಯಾರಿಗೂ ಮನೆ ಕಟ್ಟಬೇಡ್ರಿ ಅಂತ ಹೇಳ್ತಾ ಇಲ್ಲ, ನಾನು ಯಾರಿಗೂ ಹಣ ಮಾಡಬೇಡ್ರಿ ಅಂತ ಹೇಳ್ತಾ ಇಲ್ಲ. ಆದರೆ ನಾನು ಕೊನೆಯ ದಿನಮಾನ ಕಾಲದಲ್ಲಿ ಶವದ ಕೊನೆಯ ಸಾವುವಂಥ ಸಂದರ್ಭದಲ್ಲಿ ನನ್ನನ್ನು ಹಾಸಿಗೆ ಮೇಲೆ ಮಲಗಿರ್ತದೆ, ಆಯುಷ್ಯ ಹೋಗಿರ್ತದೆ, ಭವಿಷ್ಯ ತೊಲಗಿರ್ತದೆ, ಕೂಡಿದ್ದ ಸತಿಸುತರು ತಮ್ಮ ತಮಗೆ ತಿಳಿದಂತೆ ಹರಿದು ಹಂಚಿ ಹೋಗಿರ್ತಾರೆ. ನಾನೊಬ್ಬನೇ ಹಾಸಿಗೆ ಮೇಲೆ ಮಲಗಿರ್ತೀನಿ. ನನಗೆ ಪ್ರಶ್ನೆ ಹಾಕೊಳ್ಳೋಕ್ಕೆ ನಾನು ಪ್ರಾರಂಭ ಮಾಡ್ತೇನೆ, ನಾನು ಏನು ಮಾಡಿದೆ ಈ ಸಮಾಜಕ್ಕೆ? ನನ್ನ ಮನೆತನಕ್ಕೆ ನಾನು ಏನು ಕೊಟ್ಟೆ? ನನ್ನ ಹತ್ರ ಯಾರು ಇಲ್ಲಲ್ಲ. ಪ್ರಶ್ನೆ ಪ್ರಾರಂಭ ಆಗ್ತದಲ್ಲ ಮನುಷ್ಯನಿಗೆ, ಪ್ರಶ್ನೆ ಉದ್ಭವಿಸುತ್ತದಲ್ಲ ಮನುಷ್ಯನಿಗೆ. ನೀನು ಎಷ್ಟೇ ಹಣವನ್ನು ಗಳಿಸಿದ್ರು, ಹಣ ನಿನ್ನ ಹತ್ತಿರದಲ್ಲಿ ಇದ್ರೂ ಅದು ನೆಮ್ಮದಿ ಇಲ್ಲ. ಎದುರಿಗೆ TV ಇದ್ರೂ ಸಹ ನೋಡ್ಲಿಕ್ಕೆ ಉತ್ಸಾಹ ಇಲ್ಲ. ಯಾವುದೋ ರೀತಿಯಲ್ಲಿ ಹಣ ಗಳಿಸಿರ್ತೀವಿ, ಮೋಸ ಮಾಡಿ ಗಳಿಸಿರ್ತೀವಿ, ಬಡ್ಡಿ ದರದಲ್ಲಿ ಗಳಿಸಿರ್ತೀವಿ, ಅನ್ಯಾಯದಿಂದ ಗಳಿಸಿ ದೊಡ್ಡವರಾಗಿರ್ತೀರಿ. ಸಾವು ಅಂತ ಸಂದರ್ಭದಲ್ಲಿ ನಮ್ಮ ಆತ್ಮ, ನಮ್ಮ ಮನಸ್ಸು ಜಿಗುಪ್ಸೆಗೆ ಒಳಗೊಂಡು ಸಾವು ಅಂತ ಪ್ರಶಸ್ತಿಗೆ ಬಂದು ಈ ದೇಹ ನಿಂತಾಗ ಈ ಬದುಕು ಯಾಕೆ ಬೇಕು ಈ ಜಗತ್ತಿನಲ್ಲಿ? ಯಾರಿಗಾಗಿ ಬೇಕು? ಸಾವಾಗ ದೇಗುಲಕ್ಕೆ ಒಯ್ಯ ಎಂತಾದ್ರಿ ಬಸವಣ್ಣ? ಇಲ್ಲಿ ನಾವು ಸೋತಿದ್ದೇವೆ ಅಂತ ಹುಡುಕಬೇಕಾಗಿದೆ. ಇವತ್ತು ಬಹಳ ಕಷ್ಟ ಆಗ್ತದೆ ನನಗೆ ಒಂದೊಂದ್ಸಲ. ಯುವಕರು ಇಂಜಿನಿಯರ್ ಆದರು, ಡಾಕ್ಟರ್ ಆದರು, MBBS ಆದರು, ಹಣ ಬಂತು, ರಾಯಲ್ ಎನ್ಫೀಲ್ಡ್ ಇಟ್ಕೊಂಡ್ರು, ಕಾರ್ ಇಟ್ಕೊಂಡ್ರು, ಬದುಕಿಟ್ಕೊಂಡ್ರು. ಆದರೆ ಮನೆ ಒಳಗಡೆ ತಂದೆ ತಾಯಿನ ನೋಡುವ ಮನುಷ್ಯತ್ವದ ಮಾನವೀಯ ಮೌಲ್ಯವನ್ನೇ ಕಳೆದುಕೊಂಡು ಬಿಟ್ರು. ಜಗತ್ತಿನಲ್ಲಿ ಮನುಷ್ಯತ್ವದ ಮಾನವೀಯ ಮೌಲ್ಯವನ್ನೇ ಕಳೆದುಕೊಂಡು ಬಿಟ್ರು. ಹಿರಿಯ ನಾಗರಿಕರಿಗೆ ಗೌರವ ಕೊಡುವುದನ್ನು ಮರೆತು ಬಿಟ್ರು. ಏನ್ ಮಾಡೋದು ಹೇಳಿ ನೋಡೋಣ? ದೇಶ ಕಟ್ಟಬೇಕಾದ್ರೆ ಇವತ್ತಿನ ಯುವ ಸಮುದಾಯಕ್ಕೆ ಬೇಕಾಗಿರ್ತಕ್ಕಂಥ ಸಂದೇಶ ಏನು? ದೇಶ ಉಳಿಬೇಕು ಅಂತ ಹೇಳಿದ್ರೆ ಏನು? ದೇಶ ಅಂದ್ರೆ ಯಾವುದು? ದೇಶ ಅಂದ್ರೆ ಯಾವುದು ಸ್ವಾಮಿ? ಕುಟುಂಬ. ಕುಟುಂಬವೇ ಒಂದು ದೇಶ. ಅದು ಕುಟುಂಬ ಒಂದು ದೇಶ. ಅದು ಆ ಕುಟುಂಬದಲ್ಲಿ ತಂದೆ ಇದ್ದಾನೆ, ತಾಯಿ ಇದ್ದಾನೆ, ಅಣ್ಣ ಇದ್ದಾನೆ, ತಮ್ಮ ಇದ್ದಾನೆ, ಬಂಧು ಇದ್ದಾನೆ, ಬಳಗವಿದೆ. ಏನು ನಮ್ಮ ಕುಟುಂಬಗಳು ಎಲ್ಲಿಗೆ ಬಂತು? ಯಾವ ವ್ಯವಸ್ಥೆ ಒಳಗಡೆ ಬಂದುಬಿಟ್ಟು ನಾವು? ಭಾರತ ಅಂದ್ರೆ ಎಂತಹ ವಿಭಕ್ತ ಕುಟುಂಬದ ದೇಶ ಇದು. ಇವತ್ತು ಅದರಿಂದ ದೂರ ಸರಿದು ಬಂದು ನಿಂತುಬಿಟ್ಟು ಎಲ್ಲೋ ಒಂದಿಷ್ಟು, ಅದಕ್ಕೆ ಬಸವಣ್ಣ ಹೇಳಿದ್ರು, ಸಾಸಿವೆಯಷ್ಟು ಸುಖಕ್ಕೆ ಸಾಗರದಷ್ಟು ದುಃಖ ನೋಡ. ಸಾಸಿವೆಯಷ್ಟು ಸುಖಕ್ಕೆ ಸಾಗರದಷ್ಟು ದುಃಖ. ಇಲ್ಲಿ ಕುಳಿತಿದ್ದೀರಲ್ಲ ನೀವೆಲ್ಲರೂ ಜವಾಬ್ದಾರಿಯುತವಾಗಿರ್ತಕ್ಕಂಥ ವ್ಯಕ್ತಿಗಳು. ವಯಸ್ಸಾಗಿದೆ ಅನ್ನತಕ್ಕಂಥ ಮನೋಭಾವನೆಯನ್ನು ತೆಗೆದು ಬಿಡಿ. ನೀವಿಲ್ಲಿ ಕುಳಿತವರು ಸಂಸ್ಕೃತಿ ಸಂಸ್ಕಾರದಿಂದ ಬಂದವರು. ನೀವಿಲ್ಲಿ ಕುಳಿತವರು ಜವಾಬ್ದಾರಿತವಾದಂಥ ವೇದಿಕೆಯಲ್ಲಿ ಮಾತನಾಡಿದವರು. ಇಲ್ಲಿ ಕುಳಿತವರು ಈ ಸಮಾಜದಲ್ಲಿ ಏನಾದರೂ ಬದಲಾವಣೆಯನ್ನು ತರಬೇಕನ್ನತಕ್ಕಂಥ ಭಾವದಲ್ಲಿ ನೀವು ಕುಳಿತಿದ್ದೀರಲ್ಲ, ನಿಮ್ಮಂಥವರ ಸಂಖ್ಯೆ ಹೆಚ್ಚಾಗಬೇಕು ಈ ದೇಶದೊಳಗಡೆ. ನಿಮ್ಮಂಥ ಸಾತ್ವಿಕ ಸಜ್ಜನರ ಸಂಖ್ಯೆ ಹೆಚ್ಚಾಗಬೇಕಾಗಿದೆ. ಈ ಸಾತ್ವಿಕ ಸಜ್ಜನರ ಸಂಘ ಹೆಚ್ಚಾಗಲಿಲ್ಲ ಅಂದರೆ ಏನೂ ಮಾಡಲಿಕ್ಕಾಗೋದಿಲ್ಲ. ಇವತ್ತು ನಮ್ಮಂಥವ್ರು ಎಷ್ಟು ಹೇಳಿದರೂ ಏನು ಮಾಡೋಕ್ಕಾಗಲ್ಲ. ಏಸು ಕಾಲ ಕಲ್ಲು ನೀರೊಳಗಿರ್ತಡೆ ಏನು ಮೃದು ಆಗಬಲ್ಲುತ್ತೆ. ಹೇಳಿ ನೋಡೋಣ. 1000 ವರ್ಷ ಆಯಿತು ಬಸವಣ್ಣರೇ ಹೇಳಿ ಹೋಗಿ, ಬರಕ್ಕಾಗ್ತಾ ಇಲ್ಲ ನಮಗೆ. ಬುದ್ಧ ಹೇಳಿ ಹೋದ್ರು ಶಾಂತಿಯಿಂದ ಬದುಕ್ರಿ, ಬರಕ್ಕಾಗ್ತಾ ಇಲ್ಲ. ಬಸವಣ್ಣ ಹೇಳಿದ್ರು ಆಸೆ ಎಂಬುದು ಅರಸರಿಗಲ್ಲದೆ ಶಿವಭಕ್ತರಿಗೆ ಉಂಟೇಯ್ಯ, ರೋಷವೆಂಬುದು ಯಮದೂತರಿಗಲ್ಲದೆ ಅಜಾತರಿಗುಂಟೇಯ್ಯ. ಎಲ್ಲಿ ಬರ್ತದೆ?
ಎಲ್ಲಿ ಬರಕ್ಕೆ ಸಾಧ್ಯ ಇದೆ? ಯಾವ ಜಾಗಕ್ಕೆ? ನೀವು ಅನ್ಬೋದು ಸ್ವಾಮಿಗಳೇ ಮೊದಲೇ ನಿಮಗಿಲ್ಲ ಅಂತ. ನಮಗೂ ಬರಬೇಕು, ನಿಮಗೂ ಬರಬೇಕು. ನಾವಿಬ್ಬರೂ ಬದಲಾಗಬೇಕು ಈ ಜಗತ್ತಿನಲ್ಲಿ. ನೀವಷ್ಟೇ ಬದಲಾವಣೆ ಆಗೋದಲ್ಲ, ನಾವು ಬದಲಾಗಬೇಕು, ನೀವು ಬದಲಾಗಬೇಕು. ಬುದ್ಧಿ ಅಷ್ಟು ಪರ್ಸೆಂಟೇಜ್ ಪ್ರಕಾರ ಆದರೂ ಬದಲಾಗಬೇಕು ಅಲ್ವಾ? ಎಲ್ಲಿ? ನನಗಂತೂ ಒಂದೊಂದು ಸಲ ಇನ್ನು ಮಾತನಾಡೋದೇ ಬೇಡ ಅಂತ ಅನಿಸಿದ್ರು ಸಹ ಪ್ರಶ್ನೆ ಮಾಡ್ತದೆ, ಸಾವು ದೂರ ಇದೆ, ಮಾತನಾಡು, ಹೇಳು ಹೇಳು ಅಂತ ಹೇಳ್ತದೆ. ಅದು ನನ್ನ ಸೆಂಟಿಮೆಂಟಲ್ ಟಾಕಿಂಗ್ ಅಲ್ಲ, ಜವಾಬ್ದಾರಿತವಾದಂಥ ಒಂದು ಸ್ಥಾನದಲ್ಲಿ ಕುಳಿತಿದ್ದೀನಿ ಅಂತ ಮಾತನಾಡ್ತಾ ಇಲ್ಲ. ಮನುಷ್ಯ ಸಮಾಜದಲ್ಲಿ ಮನುಷ್ಯರ ಜೊತೆಯಲ್ಲಿ ಬದುಕಬೇಕು ಅಂತ ಮಾತನಾಡ್ತಾ ಇದ್ದೇನೆ ಅನ್ನತಕ್ಕಂಥ ಮಾತನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ ನಾನು. ಮನುಷ್ಯ ಸಮಾಜದಲ್ಲಿ ಮನುಷ್ಯರ ಜೊತೆಯಲ್ಲಿ ಬದುಕಬೇಕಾಗಿದೆ ಇವತ್ತು ನಾವು. ಎಲ್ಲಿ ಕೊಲೆ, ಸುಲಿಗೆ, ಹೊಡೆದಾಟ, ಅತ್ಯಾಚಾರ, 100 ಮೀಟ್ರಿಗೆ ಒಂದು ವ್ಯಸನದ ಅಂಗಡಿಗಳು. ಇಡೀ ಗೋವಾದೊಳಗಡೆ ಉತ್ತರ ಕರ್ನಾಟಕದ ಶ್ರೀಮಂತರ ಎಲ್ಲ ದುಡ್ಡುಗಳು ಗೋವಾದಲ್ಲಿ ಕೆಸೋನಕ್ಕೆ ಹೋಗ್ತಾ ಇದೆ. ಈ ಕಡೆ ಹೈದರಾಬಾದ್ ಕಡೆ ಹೋಗ್ತಾ ಇದೆ. ವೀಕೆಂಡ್ ಪಾರ್ಟಿಯಲ್ಲಿ ಮಕ್ಕಳು ಏನು ಮಾಡ್ತಾ ಇದ್ದಾರೆ ದೊಡ್ಡ ದೊಡ್ಡ ಸಿಟಿಯಲ್ಲಿ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಯಾರನ್ನು ನಾನು ದೂಷಿಸ್ತಾ ಇಲ್ಲ, ನಾನು ಯಾರನ್ನೂ ಸಹ ದೂಷಿಸ್ತಾ ಇಲ್ಲ. ಆದರೆ ನನಗೆ ಭಕ್ತರು ಶ್ರೀಮಂತರಾಗಿ ಸಂಸ್ಕೃತಿ ಸಂಸ್ಕಾರವನ್ನು ಉಳಿಯಬೇಕು, ಸ್ವಾಮಿ ಬಡವನಾಗಿ ಬದುಕಿ ಹೋಗಬೇಕು ಅನ್ನತಕ್ಕಂಥದ್ದನ್ನು ತೀರ್ಮಾನ ಮಾಡಬೇಕು ಈ ಜಗತ್ತಿನಲ್ಲಿ. ಭಕ್ತರು ಉಳಿದ್ರೆ ಮಾತ್ರ ಈ ಸಮಾಜದಲ್ಲಿ ಧರ್ಮ ಉಳಿಯೋದು. ನೀವು ಉಳಿದ್ರೆ ಮಾತ್ರ ಧರ್ಮ ಉಳಿತದೆ, ನಾವಲ್ಲ ಉಳಿದ್ರೆ ಧರ್ಮ ಉಳಿಯೋದು. ನೀವು ತಿಳ್ಕೊಂಡಿದ್ರಿ ಸ್ವಾಮಿ ಚಲೋ ಇರಬೇಕು, ಇಲ್ಲ ಅನ್ನಲ್ಲ ನಾನು. ಆದರೆ ಸ್ವಾಮಿಗಿಂತ ಹೆಚ್ಚು ಭಕ್ತರು ಗಟ್ಟಿ ಆದರೆ ಮೂಗು ಮುಚ್ಚಿದ್ರೆ ಬಾಯಿ ತೆರೀತದೆ ಅನ್ನತಕ್ಕಂಥದ್ದನ್ನು ಅರ್ಥ ಮಾಡಿಕೊಳ್ಳಬೇಕಾಗ್ತದೆ. ಈ ಸಮಾಜದಲ್ಲಿ ಭಕ್ತರು ಬಹಳ ಗಟ್ಟಿ ಆಗಬೇಕು. ಈ ಸಮಾಜದಲ್ಲಿ ನೀವು ಚೆನ್ನಾಗಿ ಉಳಿಬೇಕು, ಚೆನ್ನಾಗಿ ಬದುಕಬೇಕು, ಚೆನ್ನಾಗಿ ಜೀವನ ಮಾಡಬೇಕು. ಈ ಆಶಯವನ್ನು ಹೊತ್ತುಕೊಂಡು ನಾವು ಈ ವೇದಿಕೆಗೆ ಬಂದಿದ್ದೀವಿ ಹೊರತು ಇನ್ಯಾವುದು ನಮ್ಮ ವೇದಿಕೆ ಅಲ್ಲ. ನಾವು ಲಿಂಗಾಯತ ಅಂತಂದರೆ ಅದು ಲಿಂಗ ಕಟ್ಟಿದವರಲ್ಲ. ಒಂದೇ ಸಾಲ ಹೇಳಿದ್ದಾನೆ, ಬ್ರಾಹ್ಮಣನಿಂದ ಹಿಡಿದು ಅಂತ್ಯಜರವರೆಗೆ ಎಲ್ಲರನ್ನು ಶಿವಭಕ್ತನೆಂಬೇ. ಇದು ಈ ಭಾರತದ ಒಂದು ಭವ್ಯದ ವಿಚಾರಧಾರೆಗಳು. ಇಂತಹ ವಿಚಾರಧಾರೆಯಲ್ಲಿ ಅನುಭವ ಮಂಟಪದಲ್ಲಿ ಕುಳಿತಿರುವಂಥ ಸಂದರ್ಭದಲ್ಲಿ ಪ್ರಭುದೇವರು ಬಸವಣ್ಣನವರಿಗೆ ಒಂದು ಪ್ರಶ್ನೆಯನ್ನು ಮಾಡ್ತಾರೆ. ಯಾರು? ಪ್ರಭುದೇವರು. ಏನು ಪ್ರಶ್ನೆ ಮಾಡ್ತಾರ್ರಿ? ನಾಳೆ ಪ್ರಭುದೇವರ ಜಯಂತಿ ದಿವಸನೇ ಕೇಳೋಣ. ಪ್ರಿಯ ವೀಕ್ಷಕರೇ, ಈ ಪ್ರವಚನ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ನಮಸ್ಕಾರ, ಶುಭವಾಗಲಿ.